ಕರ್ನಾಟಕದ ಒಬ್ಬ ಹಿರಿಯ IPS ಆಫೀಸರ್ನ ನಾನು ಇಂಟರ್ವ್ಯೂ ಮಾಡಿದ್ದೆ. ಅದು UPSC ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಮಿಲಿಯನ್ಸ್ ವ್ಯೂಸ್ ಎಲ್ಲ ಆಗಿದೆ. ನೀವೆಲ್ಲರೂ ತುಂಬ ಪ್ರೀತಿ ಕೊಟ್ಟಿದ್ದೀರಾ. ತುಂಬ ಜನ ನಿಮ್ಮ ಬಗ್ಗೆ ತಿಳ್ಕೋಬೇಕು ಅನ್ನೋ ಕ್ಯೂರಿಯಾಸಿಟಿ ಹೊಂದಿದ್ದಾರೆ. ಸೊ ಆಫ್ಟರ್ ರಿಟೈರ್ಮೆಂಟ್ ಮೊದಲಿಗೆ 2025-26ನೇ ಸಾಲಿನ UPSC ಇಂಟರ್ವ್ಯೂ ಬಗ್ಗೆ ತಿಳಿಸ್ಕೊಡಿ. 3000ಕ್ಕೂ ಹೆಚ್ಚಿಗೆ ಜನರಿಗೆ ಇಂಟರ್ವ್ಯೂ ಬಂದಿದೆ. ಅಂದರೆ 3 ಜನಕ್ಕೆ ಒಬ್ಬರು ಖಂಡಿತವಾಗಿ ಆ 1000 ಪೋಸ್ಟ್ ತಗೋತಾರೆ. ವಾವ್. ಸೊ ಹೇಗೆಲ್ಲ ಪ್ರಿಪೇರ್ ಆಗಬೇಕಾಗುತ್ತೆ ಇದ್ರ ಬಗ್ಗೆ ಒಂದೊಂದೇ ಕ್ವೆಶನ್ ಕೇಳ್ತಾ ಹೋಗ್ತೀನಿ. ನಾನು ಒಂದು ಪ್ರಶ್ನೆ ಕೇಳಿದ್ದನ್ನು ತಿರ್ಗಾ ನಾನು UPSC ಇಂಟರ್ವ್ಯೂನಲ್ಲೇ ಕೇಳಿದೆ ಈ ಪ್ರಶ್ನೆ. ಇದನ್ನು ನಿಮ್ಮ ವೀಕ್ಷಕರಿಗೆ ಹೇಳ್ತೀನಿ. ಕೇವಲ UPSC ಪ್ರಿಪ್ರೇಷನ್ ಅಷ್ಟೇ ಅಲ್ಲ, ನಿಮ್ಮ ಲೈಫ್ ಪ್ರಿಪ್ರೇಷನ್. ನೀವು ಕನ್ನಡನೇ ಆಪ್ಷನಲ್ ತಗೋತೀರಿ ಅಂತ ತಿಳ್ಕೊಂಡು ಕನ್ನಡ ಆಪ್ಷನಲ್ ತಗೊಂಡ್ರೆ ನಾವು ಹಲ್ಮಿಡಿ ಶಾಸನದಿಂದ ಹಿಡಿದು ಕನ್ನಡದ ಬಗ್ಗೆ ಕೇಳ್ತಾ ಹೋಗ್ತೀವಿ. ಅದನ್ನ ನಮ್ಗೆ ಗೊತ್ತಿರ್ಬೇಕು. ಇಂಟರ್ವ್ಯೂನಲ್ಲಿ ಕೇಳಿದ ಪ್ರಶ್ನೆಗೆಲ್ಲ ನಮ್ಗೆ ಉತ್ತರ ಕೊಡೋಕ್ಕಾಗಲ್ಲ ಅಲ್ವಾ. ಒಬ್ಬರು ನಿಮ್ಮ ತಪ್ಪು ಕಂಡು ಹಿಡಿದು ಬಿಟ್ರೆ ಎಲ್ಲರಿಗೂ ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯ ಬರುತ್ತೆ. ನಾನು 10 ಮಾರ್ಕ್ಸ್ ಕೊಡೋದು 8 ಮಾರ್ಕ್ಸ್ ಕೊಡ್ತೀನಿ. ತಪ್ಪು ಅಭಿಪ್ರಾಯ. ನಾವಿಲ್ಲಿ ನಿಮ್ಗೆ ಎಷ್ಟು ಗೊತ್ತಿದೆ ಅಂತ ತಿಳ್ಕೊಳ್ಳೋಕೆ ಕರೆದಿಲ್ಲ ಇಂಟರ್ವ್ಯೂಗೆ. ನೀವೇನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ನಿಮ್ಮ ಒಳಗೆ ಏನಿದಾನೆ, ನೀವು ಯಾರ ಮನುಷ್ಯ, ನೀವು ಎಂಥ ವ್ಯಕ್ತಿ. ಭಾರತ ಸರ್ಕಾರದಲ್ಲಿ ಹಲವಾರು ಯೋಜನೆಗಳಿದೆ. ಕರ್ನಾಟಕ ಸರ್ಕಾರ ಹಲವಾರು ಯೋಜನೆಗಳು ಮಾಡಿದೆ. ನರೇಗಾ, ಮಹಾತ್ಮ ಗಾಂಧಿ ನರೇಗಾ ಅಂತ ಒಂದು ಪ್ರಾಜೆಕ್ಟ್ ಇದೆ. ನಿನ್ನೆ ದಿವಸ ಪ್ರಧಾನಮಂತ್ರಿ ಅಸ್ಸಾಂ ಹೋದರು. ಅವ್ರು ಹೇಳಿದ್ರು ನಾವು ಯೂರಿಯಾನ ಕಡಿಮೆ ದರದಲ್ಲಿ ರೈತರಿಗೆ ಕೊಡ್ತೀವಿ. ಅದ್ ವಿಷಯ ನೀವು ತಿಳ್ಕೊಂಡಿರ್ಬೇಕು. ಹೋಗಿ ಆಕ್ಚುಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು, ಅಲ್ಲಿ ಬಂದಿರೋ ವ್ಯಕ್ತಿ ಇಂಪಾರ್ಟೆಂಟು, ಆತನ ಬಟ್ಟೆ ಇಂಪಾರ್ಟೆಂಟ್ ಅಲ್ಲ. ಮಹಾತ್ಮ ಗಾಂಧಿ ಇದಕ್ಕೆ ಹೋದ್ರು, ರೌಂಡ್ ಟೇಬಲ್ ಕಾನ್ಫರೆನ್ಸ್ ಹೋದ್ರು. ಅವರು ತಮ್ಮ ಹಾಫ್ ನೇಕೆಡ್ ಫಕೀರ್ ಅಂತ ಹೇಳಿದ್ರು ಬ್ರಿಟಿಷರು. ನೀವು ಜೀನ್ಸ್ ತರಿಸ್ಕೊಂಡ್ಬಂದ್ರೆ ಇಂಟರ್ವ್ಯೂ ಬೋರ್ಡ್ ಮೆಂಬರ್ಸ್ ಅವ್ರಿಗೆ ಯಾವ ರೀತಿ ಭಾವನೆ ನಿಮ್ಮ ಬಗ್ಗೆ ಬರುತ್ತೆ ಅಂದರೆ, ಜೀನ್ಸ್ ಬಟ್ಟೆ ಧರಿಸಿದವರಿಗೆ, ಟಿ ಶರ್ಟ್ ಧರಿಸಿದವರಿಗೆ ಅವರ ಅಪ್ರೋಚ್ ಕ್ಯಾಶುವಲ್. ಇವರಿಗೆ ಈ ಇಂಟರ್ವ್ಯೂ ಬಗ್ಗೆ ಹೆಚ್ಚಿನ ಗಾಂಭೀರ್ಯ ಇಲ್ಲ. ಹಲೋ ನಮಸ್ಕಾರ. ಓಪನ್ ಹಾರ್ಟ್ ವಿತ್ ಸಭಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ವೆಲ್ಕಮ್. ಓಪನ್ ಹಾರ್ಟ್ ವಿತ್ ಸಭಾ ಕಾರ್ಯಕ್ರಮಕ್ಕೆ, ಟಾಕಿಂಗ್ ಪ್ಯಾರೆಟ್ಸ್ಗೆ ನೀವು ತುಂಬ ಪ್ರೀತಿ ಕೊಡ್ತಾ ಇದ್ದೀರಾ. ಹೊಸ ಆಶೀರ್ವಾದದೊಂದಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಅಥವಾ ನನ್ನ ಪೇಜಸ್ಗಳನ್ನು ಫಾಲೋ ಮಾಡೋ ಮೂಲಕ ಇನ್ನಷ್ಟು ಪ್ರೀತಿ ಕೊಡ್ತಾ ಇರಿ. ನಿಮಗೆ ಬೇಕಾಗಿರುವಂತಹ ಮತ್ತಷ್ಟು ಅದ್ಭುತ ಮತ್ತು ಯೂಸ್ಫುಲ್ ಕಂಟೆಂಟ್ಗಳನ್ನು ನಾನು ಹೊತ್ತು ತರ್ತೀನಿ. ಸೊ ಓಪನ್ ಹಾರ್ಟ್ ವಿತ್ ಸಭಾ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಪೀಠಿಕೆ ಯಾಕೆ ಅಂತಂದರೆ, ಕರ್ನಾಟಕದ ಒಬ್ಬ ಹಿರಿಯ IPS ಆಫೀಸರ್ನ ನಾನು ಇಂಟರ್ವ್ಯೂ ಮಾಡಿದ್ದೆ. ಅದು UPSC ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಮಿಲಿಯನ್ಸ್ ವ್ಯೂಸ್ ಎಲ್ಲ ಆಗಿದೆ. ನೀವೆಲ್ಲರೂ ತುಂಬ ಪ್ರೀತಿ ಕೊಟ್ಟಿದ್ದೀರಾ. ಸೊ ಅದಕ್ಕೆ ನಾನಷ್ಟೇ ಅಲ್ಲ, ನನ್ನ ಆ ಪ್ರೀತಿಯ ಅತಿಥಿಗಳು ಕೂಡ ನಿಮ್ಮೆಲ್ಲರಿಗೂ ಆಭಾರಿಯಾಗಿರ್ತಾರೆ. ಅದರ ಜೊತೆಗೆ ತುಂಬ ಜನ ಕಾಮೆಂಟ್ ಮಾಡ್ತಾ ಇದ್ದೀರಾ, ನನ್ನ ಮಗ ಪ್ರಿಪ್ರೇಷನ್ ಆಗಬೇಕಾಗಿದೆ, 8ನೇ ತರಗತಿ ಓದ್ತಿದ್ದಾನೆ, 9ನೇ ತರಗತಿ ಓದ್ತಿದ್ದಾನೆ, ಅದ್ರ ಬಗ್ಗೆ ಹೇಗೆಲ್ಲ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ದಯವಿಟ್ಟು ಸರ್ನ ಕೇಳಿ. ಕನ್ನಡದಲ್ಲಿ ಎಕ್ಸಾಮ್ ಬರೀಬೇಕು, ಹೇಗೆ ಪ್ರಿಪೇರ್ ಆಗಬೇಕು, ಯಾವ ಸಬ್ಜೆಕ್ಟ್ನ ನಾನು ಚೂಸ್ ಮಾಡ್ಕೋಬೇಕು, ಎಷ್ಟು ಹೊತ್ತು ಓದಬೇಕು, ಹೇಗಿರಬೇಕು, ಲೈಫ್ ಸ್ಟೈಲ್ ಹೇಗಿರಬೇಕು. ಆಮೇಲೆ ತುಂಬ ಜನ ಅಂತೂ ನೇರವಾಗಿ ಗುರುಪ್ರಸಾದ್ ಸರ್ ಅವ್ರನ್ನ ಭೇಟಿಯಾಗೋದಕ್ಕೆ ಇಷ್ಟಪಡ್ತಿದ್ದೀರಾ, ಬಯಸ್ತಾ ಇದ್ದೀರಾ. ಆದಷ್ಟು ಬೇಗ ಆ ವೇದಿಕೆ ಕೂಡ ಕಲ್ಪಿಸಿ ಕೊಡ್ತೀನಿ. ಸೊ ಈಗ ನನ್ನ ಹಿರಿಯ ಅತಿಥಿಯನ್ನು, ವೆರಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅತಿಥಿಯನ್ನು ಪರಿಚಯ ಮಾಡಿಕೊಡುವಂತಹ ಸಮಯ. ಕರ್ನಾಟಕದ ಹಿರಿಯ UPS ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಸಾವಿರಾರು ಕೋಚಿಂಗ್ಗಳನ್ನು, ನೂರಾರು ಜನ ವಿದ್ಯಾರ್ಥಿಗಳನ್ನು ತರಬೇತಿ ಕೊಡ್ತಾ ಬರ್ತಾ ಇದ್ದಾರೆ. ಸೊ ಅವರೇ ಕನ್ನಡದ ಹಿರಿಯ IPS ಅಧಿಕಾರಿ ಡಾಕ್ಟರ್ DV ಗುರುಪ್ರಸಾದ್. ಅದರ ಜೊತೆಗೆ ಅವರಲ್ಲಿ ಒಬ್ಬ ಅದ್ಭುತ ಲೇಖಕನಿದ್ದಾನೆ. ಆ ಲೇಖಕ ನಿಮ್ಮೆಲ್ಲರ ಮನ ಮುಟ್ತಾ ಇರೋದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರನೆ. ಯಾಕೆ ಸಭಾ ಇಷ್ಟೊಂದು ಡ್ರ್ಯಾಗ್ ಮಾಡ್ತಿದ್ದೀರಾ, ದಯವಿಟ್ಟು ಸರ್ನ ಮಾತಾಡಿಸಿ ಅಂತ ನಿಮ್ಮ ಪ್ರಶ್ನೆ ಆಗಿರಬಹುದು. ಆ ಪ್ರಶ್ನೆಗೆ ಉತ್ತರ ಈಗ ಸಿಗುತ್ತೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕಂಗ್ರ್ಯಾಚುಲೇಷನ್ಸ್. ತುಂಬ ಜನ ಪ್ರೋಗ್ರಾಮ್ನ ಇಷ್ಟಪಡ್ತಿದ್ದಾರೆ, ತುಂಬ ಜನ ಅದನ್ನ ಮೆಚ್ಕೊಂಡಿದ್ದಾರೆ. ಸ್ಪೆಷಲಿ ಫೇಸ್ಬುಕ್ ವ್ಯೂವರ್ಸ್ ಅಂತೂ ನಿಮ್ಮ ಫ್ಯಾನ್ ಆಗಿಬಿಟ್ಟಿದ್ದಾರೆ. ನನ್ನ ಇದು ಫಾಲೋ ಮಾಡಕ್ ಹೇಳಿ. ನಾನು ಗುರುಪ್ರಸಾದ್ ದೇವರಾಯ ದುರ್ಗ್ ಅಂತಿದ್ದೀನಿ. ಬಟ್ ಫಾಲೋ ಮಾಡಬೇಕು ಹೊರತು ಫ್ರೆಂಡ್ಸ್ ನಂದೆಲ್ಲ 5,000 ಆಗೋಯ್ತು. ಯಾರು ಫ್ರೆಂಡ್ ಆಗೋವಾಗಿಲ್ಲ, ಫಾಲೋ ಆಗ್ಬೋದು ಡೆಫಿನೆಟ್ಲಿ. ಅದರ ಜೊತೆಗೆ ಟಾಕಿಂಗ್ ಪ್ಯಾರೆಟ್ಸಲ್ಲಿ ಬರ್ತಾ ಇರುವಂಥ ವಿಡಿಯೋನ ಕೊಲಾಬ್ ಮಾಡಿದಾಗ ಅಲ್ಲಿ ಹಾಗೆ ಆಗುತ್ತೆ. ಸೊ ಸರ್ ಪ್ರೊಫೈಲಲ್ಲೂ ಕೂಡ ಅವರು ಬೇರೆ ಬೇರೆ ಲೇಖನಗಳನ್ನು ಬರಿತಾ ಇರ್ತಾರೆ, ಅವರ ಬಗ್ಗೆ ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತಾರೆ. ಮತ್ತು ತುಂಬ ಜನ ನಿಮ್ಮ ಬಗ್ಗೆ ತಿಳ್ಕೋಬೇಕು ಅನ್ನೋ ಕ್ಯೂರಿಯಾಸಿಟಿ ಹೊಂದಿದ್ದಾರೆ. ಸೊ ಆಫ್ಟರ್ ರಿಟೈರ್ಮೆಂಟ್
ಆಫ್ಟರ್ ರಿಟೈರ್ಮೆಂಟ್ ಅಂತೂ ನೀವು ಕಾಲಿಗೆ ಚಕ್ರ ಕಟ್ಕೊಂಡಂಗೆ ಹೆಂಗೆ ಎನರ್ಜೆಟಿಕ್ ಆಗಿ ಒಂದ್ ಕಡೆ ಕುತ್ಕೊಳ್ಳಾರ್ದೆ ಹಿಂಗೆಲ್ಲ ಓಡಾಡ್ತಿದ್ದೀರಲ್ಲ ಸರ್, ಈ ಎನರ್ಜಿ ಎಲ್ಲಿಂದ ಬರುತ್ತೆ? ಎನರ್ಜಿ ಎಲ್ಲಿಂದ ಬರುತ್ತೆ ಅಂದ್ರೆ ನಿಮ್ಮಂಥ ಯುವ ಪೀಳಿಗೆ ಜೊತೆ ಇದ್ದು ನನಗೆ ಸಾಧಾರಣವಾಗಿ ನಾನು ಏನ್ ಮಾಡ್ತೀನಿ ಅಂದ್ರೆ ನನ್ನ ಪೀಳಿಗೆಯವ್ರ ಜೊತೆ ಹೆಚ್ಚಿಗೆ ಇರಲ್ಲ. ಯಾಕೆಂದ್ರೆ ನನ್ನ ಪೀಳಿಗೆ ಜೊತೆ ಇದ್ರೆ ನನ್ನ ಕೈ ನೋವು, ಕಾಲು ನೋವು, ಇನ್ನೊಂದಾಯ್ತು ಅದಾಯ್ತು ಅಂತ ಹೇಳಿ ತಮ್ಮದೇ ಹೇಳ್ಕೊತಿರ್ತಾರೆ. ಆದ ಯುವ ಪೀಳಿಗೆ ಯಾವಾಗಲೂ ಎನರ್ಜೆಟಿಕ್ ಆಗಿರುತ್ತೆ. ಅವ್ರನ್ನ ಮೀಟ್ ಮಾಡಿದ್ರೆ ನನಗೆ 25 ವರ್ಷದ ಯುವಕ ಆಗ್ಬಿಡ್ತೀನಿ. ಹಾಗಾಗಿ ನಾನು ಇಡೀ ಕರ್ನಾಟಕದಲ್ಲಿ, ಭಾರತದ ಎಲ್ಲ ಕಡೆ ಸುತ್ತಾಡ್ತಾ ಇರ್ತೀನಿ, ಜನ ಮೀಟ್ ಮಾಡ್ತೀನಿ, ಯುವ ಜನಾಂಗನ ಮೀಟ್ ಮಾಡ್ತೀನಿ. ನಿಮ್ಮ ಆಸ್ಪಿರೇಷನ್ಸ್ ಏನು, ಅವ್ರ ಬಗ್ಗೆ ಕೇಳ್ಕೊತೀನಿ. ಹಾಗಾಗಿ ನಾನು ಅವ್ರ ಜೊತೆ ಈಸಿಯಾಗಿ ಇಂಟ್ರಾಕ್ಷನ್ ಮಾಡ್ತೀನಿ, ವೈಬ್ ಮಾಡ್ತೀನಿ. ಹಾಗಾಗಿ ನನಗೆ ಒಂದು ಸಲ ಯಾರಾದರೂ ಒಂದು ಗ್ರೂಪ್, ಒಂದು 20 ಜನ ಯುವಕ ಯುವತಿಯರನ್ನು ಮೀಟ್ ಮಾಡಿದ್ರೆ ನಾನು 20 ವರ್ಷ ಯಂಗ್ ಆಗ್ಬಿಡ್ತೀನಿ. ವಾವ್, ಸೋ ಸ್ವೀಟ್ ಆಫ್ ಯು. ಆ್ಯಕ್ಚುಲಿ ಈ ಜನ್ರೇಷನ್ನ ಮನೇಲಿರೋ ಪೇರೆಂಟ್ಸು ಅಥವಾ ಗ್ರ್ಯಾಂಡ್ ಪೇರೆಂಟ್ಸು ಏನಪ್ಪ ಇವ್ರು ಹಿಂಗಿದ್ದಾರೆ, ನಮ್ಮ ಮಾತು ಅರ್ಥ ಮಾಡ್ಕೊಳ್ತಿಲ್ಲ, ನಮ್ಮನ್ನು ಕೇಳ್ತಾ ಇಲ್ಲ ಅನ್ನೋ ಕಂಪ್ಲೇಂಟ್ಸೇ ಜಾಸ್ತಿ ಆಗ್ತಿತ್ತು. ನಿಮ್ಮ ಈ ರಿವ್ಯೂ ಮತ್ತು ನಿಮ್ಮ ಈ ಕಮಾಂಡ್ ಕೇಳಿ ಆ ಜೆನ್ಸಿಗಳಿಗೆ, ಆ ಯುವ ಪೀಳಿಗೆಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ. ವೆಲ್ ಸರ್, ಈಗ UPSC ಇಂಟರ್ವ್ಯೂ ಬೇರೆ ಶುರುವಾಗ್ಬಿಟ್ಟಿದೆ. UPSCಗೆ ಸಿಕ್ಕಾಪಟ್ಟೆ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಈ ಸಲ UPSC ಇಂಟರ್ವ್ಯೂನ ಹೇಗೆ ಕಂಡಕ್ಟ್ ಮಾಡ್ತಿದ್ದಾರೆ, ಸೊ ಹೇಗೆಲ್ಲ ಪ್ರಿಪೇರ್ ಆಗಬೇಕಾಗುತ್ತೆ, ಇದ್ರ ಬಗ್ಗೆ ಒಂದೊಂದೇ ಕ್ವೆಶನ್ ಕೇಳ್ತಾ ಹೋಗ್ತೀನಿ. ಮೊದಲಿಗೆ 2025-26ನೇ ಸಾಲಿನ UPSC ಇಂಟರ್ವ್ಯೂ ಬಗ್ಗೆ ತಿಳಿಸ್ಕೊಡಿ. 2025ರ ಪರೀಕ್ಷೆ ಏನಿತ್ತು, ಮೇನ್ಸ್ ಪರೀಕ್ಷೆ 25ರಲ್ಲಾಯಿತು. ಅದರ ರಿಸಲ್ಟ್ ಈಗ ಡಿಸೆಂಬರಲ್ಲಿ ಬಂತು. ಇಂಟರ್ವ್ಯೂ ಪ್ರಾರಂಭ ಆಗೋಗಿದೆ. ಈಗಾಗಲೇ ಇಂಟರ್ವ್ಯೂ ಪ್ರಾರಂಭ ಆಗಿದೆ. ನಮ್ಮ ಕರ್ನಾಟಕದಿಂದನೂ ಸಾಕಷ್ಟು ಮಂದಿ ಈ ಸಲ ಇಂಟರ್ವ್ಯೂ ಸೆಲೆಕ್ಟ್ ಆಗಿದ್ದಾರೆ. 3,000ಕ್ಕೂ ಹೆಚ್ಚಿಗೆ ಜನರಿಗೆ ಇಂಟರ್ವ್ಯೂ ಬಂದಿದೆ. 1,000 ಪೋಸ್ಟ್ ಇದೆ ಈಗ UPSCಲಿ. ಅಂದ್ರೆ 3 ಜನಕ್ಕೆ ಒಬ್ಬರು ಖಂಡಿತವಾಗಿ ಆ 1,000 ಪೋಸ್ಟ್ ತಗೋತಾರೆ. ವಾವ್. ನಮ್ಮ ಕರ್ನಾಟಕದವರು ಕಳೆದ ಹಲವಾರು ವರ್ಷಗಳಿಂದ ಹೆಚ್ಚಿಗೆ ಹೋಗ್ತಿದ್ದಾರೆ. ಹೋದ ವರ್ಷ ಅಂದ್ರೆ 2024ರಲ್ಲಿ ನಮ್ಮವರು ಕಡಿಮೆ ಹೋಗಿ. ನಾನು ಇಂಟರ್ವ್ಯೂಗೆ ಈ ಸಲ ಹೋಗೋರು ಬಹಳ ಜನ ನನ್ನನ್ನು ಆಲ್ರೆಡಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಏನು ಮಾಡಬೇಕು ಅಂತ ಕೇಳಿದ್ದಾರೆ. ನಿಮ್ಮ ಮುಖಾಂತರ ನಾನು ಈ ಸಲ ಇಂಟರ್ವ್ಯೂಗೆ ಸೆಲೆಕ್ಟ್ ಆಗಿ ಹೋಗ್ತಿದಾರಲ್ಲ ಅವ್ರಿಗೆ ಏನ್ ತಿಳಿಸ್ಬೇಕು ಅನ್ನೋದನ್ನ ಕೆಲವು ನಿಮಿಷಗಳಲ್ಲಿ ಹೇಳ್ಬಿಡ್ತೀನಿ. ಮೊಟ್ಟ ಮೊದಲಿಗೆ ನಾವು ಇಂಟರ್ವ್ಯೂಗೆ ಆಯ್ಕೆಯಾದ ಕೂಡಲೇ ಸೆಲೆಕ್ಟ್ ಆಯಿತು ಅಂತ ತಿಳ್ಕೊಬಾರ್ದು. ಬಹಳ ಜನ ಇಂಟರ್ವ್ಯೂಗೆ ಕಾರ್ಡ್ ಬಂದು, ನೋಟಿಸ್ ಬಂದ ತಕ್ಷಣ, ಅಟೆಂಡೆನ್ಸ್ ನೀವು ಬರಬೇಕು ಅಂತ ಹೇಳಿದ ತಕ್ಷಣ ನಾನು ಅಧಿಕಾರಿ ಆಗೇ ಬಿಟ್ಟೆ ಅನ್ಕೋತಾರೆ. ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಆ ಥರ ದಯವಿಟ್ಟು ಅನ್ಕೋಬೇಡಿ. ಯಾಕೆ ಅಂದರೆ ಇಂಟರ್ವ್ಯೂ ಕೇವಲ ಒಂದು ಹಂತ. ಈ ಪರೀಕ್ಷೆ 2 ಹಂತದಲ್ಲಿ ನಡೆಯುತ್ತೆ. ಪ್ರಿಲಿಮಿನರಿ ಬಿಟ್ಟುಬಿಡಿ, ಮೇನ್ಸ್ ಮೊದಲ ಹಂತ, 2ನೇದು ಇಂಟರ್ವ್ಯೂ ಹಂತ. ಮೇನ್ಸ್ ಹಂತದಲ್ಲಿ ಎಷ್ಟು ಮಾರ್ಕ್ಸ್ ತಗೋತೀರಿ, ಇಂಟರ್ವ್ಯೂನಲ್ಲಿ ಎಷ್ಟು ಮಾರ್ಕ್ಸ್ ತಗೋತೀರಿ, ಇವೆರಡು ಒಟ್ಟಿಗೆ ಸೇರಿಸ್ತಾರೆ. ಅದು ಸೇರಿಸಿದ ನಂತರ ಅದರಲ್ಲಿ ಯಾರು ಹೆಚ್ಚಿಗೆ ತಗೋತಾರೆ ಅವರಿಗೆ ಮಾರ್ಕ್ಸ್. ನಾನು 2-3 ಉದಾಹರಣೆ ಹೇಳ್ತೀನಿ. ಒಂದು, ನಾನೇ ಕಂಡಂಥ ಒಬ್ಬ ಕ್ಯಾಂಡಿಡೇಟ್ ಇದ್ದ. ಆತ ಇಂಟರ್ವ್ಯೂ ನಾವು ಮಾಡಿದ್ದೆ. ಇಂಟರ್ವ್ಯೂನಲ್ಲಿ ಆತ ಸುಮಾರು 50% ಮಾರ್ಕ್ಸ್ ತಗೊಂಡ. ಇಂಟರ್ವ್ಯೂ 275 ಇರುತ್ತೆ, 140 ಮಾರ್ಕ್ಸ್ ತೆಗೆದ. ಸಾಮಾನ್ಯವಾಗಿ 140 ಮಾರ್ಕ್ಸ್ ತೆಗೆದವ್ರಿಗೆ IAS ಅಥವಾ IPS ಸಿಗೋದೇ ಇಲ್ಲ. ಆದ್ರೆ ಈ ಯುವಕನಿಗೆ ಸಿಕ್ತು. ಹೇಗೆ ಸಿಕ್ತು ಅಂತ ಕೇಳಿದೆ. ಅವನಿಗೆ ಹೇಗೆ ಸಿಕ್ತು ಅಂದ್ರೆ, ಅವನು ತನ್ನ ಮೇನ್ಸ್ ಪರೀಕ್ಷೆಯಲ್ಲಿ 900ಕ್ಕಿಂತ ಹೆಚ್ಚಿಗೆ ಮಾರ್ಕ್ಸ್ ತಗೊಂಡಿದ್ದ. ಹಾಗಾಗಿ ಮೇನ್ಸ್ ಪರೀಕ್ಷೆ ಮಾರ್ಕ್ಸ್ ಕನ್ಸಿಡರ್ ಆಯಿತು. ಅದೇ ಮೇನ್. ನೀವು ಮೇನ್ಸ್ ಪರೀಕ್ಷೆಯಲ್ಲಿ ಎಷ್ಟು ಪರ್ಸೆಂಟೇಜ್ ತಗೋತೀರಿ ಅದು ಮುಖ್ಯ. ಹಾಗಾಗಿ ಇಂಟರ್ವ್ಯೂಗೆ ನೀವು ಹೋಗುವಾಗ ಇಂಟರ್ವ್ಯೂ ಬಗ್ಗೆ ನೀವು ಟಾರ್ಗೆಟ್ ಇಟ್ಕೋಬೇಕು. 180ರಿಂದ 200 ಮಾರ್ಕ್ಸ್ ಇಂಟರ್ವ್ಯೂಗೆ. ಒಟ್ಟು 275 ಇದೆ. 275ರಲ್ಲಿ 180ರಿಂದ 200 ಬರುತ್ತೆ ಅಂತ ಅಷ್ಟಕ್ಕೆ ನೀವು ಏನ್ ಮಾಡಿದ್ರೆ ಮಾತ್ರ ಚಾನ್ಸಸ್ ಇದೆ. ಅದರಲ್ಲೂ ಹೇಗೆ ಅಂದರೆ, ನಿಮಗೆ ಬಹಳ ಜನ ಕ್ಯಾಂಡಿಡೇಟ್ ಗೊತ್ತಿದೆ, ಇದು ಕೇವಲ ಮಾರ್ಕ್ಸ್ ಮೇಲೆ ಆಗುತ್ತೆ. ಆದರೆ ಕೆಲವರು ಜಾಸ್ತಿ ಮಾರ್ಕ್ಸ್ ತೆಗೆದು IAS IPS ಸಿಗೋಲ್ಲ. ಕೆಲವರು ಕಡಿಮೆ ಮಾರ್ಕ್ಸ್ ತೆಗೆದು IASಗೆ ಹೋಗ್ಬೋದು. ಇದು ಯಾತಕ್ಕೆ ಅಂದರೆ, ಈ ನಾವು ಹುದ್ದೆಗಳೇನಿದೆ, ಹುದ್ದೆಗಳಲ್ಲಿ ಬೇರೆ ಬೇರೆ ರೀತಿಯ ಮೀಸಲಾತಿ ಇರುತ್ತೆ. ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಎಷ್ಟು, OBC ಕ್ಯಾಂಡಿಡೇಟ್ ಎಷ್ಟು, SC ST ಎಷ್ಟು, ಪರ್ಸನ್ ವಿತ್ ಡಿಸಬಿಲಿಟಿ ಅಂತ ಇರುತ್ತೆ, ವಿಶೇಷ ಚೇತನರು ಅವ್ರಿಗೆಷ್ಟು, ಇದರೆಲ್ಲರ ಮೇಲೂ ಹೋಗುತ್ತೆ. ಈಗ ವಿಶೇಷ ಚೇತನರು ಕಡಿಮೆ ಮಾರ್ಕ್ಸಲ್ಲೂ ಬರಬಹುದು. ಹಾಗೆ ಜನರಲ್ ಮೆರಿಟ್ ಅವರು ಹೆಚ್ಚಿಗೆ ಮಾರ್ಕ್ಸ್ ತೆಗೆದ್ರು ಬರದೇ ಇರಬಹುದು.
ಹಾಗಾಗಿ ಇಂಟರ್ವ್ಯೂನಲ್ಲಿ ಇಷ್ಟು ಮಾರ್ಕ್ಸ್ ಬಂದಿದ ತಕ್ಷಣ ನಾನು ಸೆಲೆಕ್ಟ್ ಆಗ್ತೀನಿ ಅಂತ ಅನ್ಕೋಬೇಡಿ ಯಾರು. ಆದರೆ ಇವತ್ತು ನಾಳೆ ಇಂಟರ್ವ್ಯೂಗೆ ನೀವು ಹೋಗೋರೆಲ್ಲ ಗಮನದಲ್ಲಿಡಬೇಕಾದ ಮುಖ್ಯ ಅಂಶ ಎಂದರೆ ನಿಮ್ಮ ಟಾರ್ಗೆಟ್ 180ಕ್ಕಿಂತ ಕಡಿಮೆ ಟಾರ್ಗೆಟ್ ಆದರೆ, ಅದಕ್ಕಿಂತ ಕಡಿಮೆ ಅಂಕ ಬಂದರೆ ಚಾನ್ಸಸ್ ನೀವು ಸೆಲೆಕ್ಟ್ ಆಗೋ ಚಾನ್ಸಸ್ ಬಹಳ ಕಷ್ಟ. ನೆಕ್ಸ್ಟ್ ಕೇಳ್ತೀರಿ, ನೀವೇ ಪ್ರಶ್ನೆ ಕೇಳ್ತೀರಿ, 180 ಬರಬೇಕಾದ್ರೆ ಏನು ಮಾಡಬೇಕು? ನಾವು ಸಾಮಾನ್ಯವಾಗಿ ನಾನು UPSC ಇಂಟರ್ವ್ಯೂ ಬೋರ್ಡ್ನಲ್ಲೇ ಇದ್ದೆ. ಸಾಮಾನ್ಯವಾಗಿ ಇಂಟರ್ವ್ಯೂನಲ್ಲಿ 50% ಅಂದರೆ 140 ಮಾರ್ಕ್ಸ್ ಸಾಮಾನ್ಯವಾಗಿ ಎಲ್ರಿಗೂ 150 ತನಕ ಸಾಮಾನ್ಯವಾಗಿ ಎಲ್ಲರೂ ತೆಗಿಬಹುದು. 170 180 ತೆಗೆಯೋದು ಹೇಗೆ? ಎಲ್ಲರೂ ಕೇಳ್ತಾರೆ, ಬಹಳ ಕಷ್ಟ. 180 ಮಾರ್ಕ್ಸ್ ತೆಗೆಯೋದು ಅಷ್ಟು ಸುಲಭ ಅಲ್ಲ. ಮತ್ತೆ ಏನ್ ಮಾಡಬೇಕು? 180ಕ್ಕೆ ಮೊಟ್ಟ ಮೊದಲಿಗೆ ನೀವು ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು. ನಾನು UPSC ಇಂಟರ್ವ್ಯೂನಲ್ಲಿ ಹೊರಗಡೆ ಬೇರೆ ಬೇರೆ ಇಂಟರ್ವ್ಯೂನಲ್ಲಿ ನೋಡಿದ ಬಹಳ ಮುಖ್ಯ ಅಂಶ ಎಂದರೆ ಆ ಒಂದು ನಮ್ಮ ಹಾಲ್ ಏನಿರುತ್ತೆ, ಆ ಹಾಲ್ ಒಳಗಡೆ ಅಭ್ಯರ್ಥಿ ಬರೋವಾಗಲೇ ಪೂರ್ತಿ ಬೆವ್ತೋಗಿರ್ತಾನೆ. ಅವನಿಗೆ ಹೆದರಿಕೆ, ಪೂರ್ತಿ ಮನಸ್ಸಲ್ಲಿ ಹೆದರಿಕೆ ಆವರಿಸಿರುತ್ತೆ. ಏನಾಗುತ್ತೋ ಏನೋ, ನಾನು ಈ ಇಂಟರ್ವ್ಯೂನಲ್ಲಿ ಗೆಲ್ಲದೆ ಹೋದರೆ, ಹೆಚ್ಚಿಗೆ ಅಂಕ ಪಡೆದೇ ಹೋದರೆ ನನಗೇನಾಗ್ಬೋದು ಅಂತ ಆ ಆತಂಕದಲ್ಲಿ ಇರ್ತಾನೆ. ಮೊಟ್ಟ ಮೊದಲಿಗೆ ನಾನು ಹೇಳೋದೆಲ್ರಿಗೂ, ದಯವಿಟ್ಟು ಇಂಟರ್ವ್ಯೂಗೆ ಹೋಗುವಾಗ ಆತಂಕದಲ್ಲಿ ಇರಬೇಡಿ. ನಾನೇ ನನ್ನ ಸ್ವಂತ ಇದೆ ಹೇಳ್ತೀನಿ ನಿಮಗೆ. 74ರಲ್ಲಿ ನಾನು ಮೊದಲ ಬಾರಿಗೆ ಇಂಟರ್ವ್ಯೂಗೆ ಹೋದಾಗ ನನಗಿಂತ ಮುಂಚೆ ಯಾರು ಇಂಟರ್ವ್ಯೂಗೆ ಹೋದರೋ ಅವ್ರು ನನ್ನ ಪರಿಚಯ ಇದ್ದು, ಆ ಹುಡುಗ ನನ್ನ ಪರಿಚಯ ಇದ್ದ, ಯುವಕ ಪರಿಚಯ ಇದ್ದ. ಅವ್ನು ತುಂಬ ಬುದ್ಧಿವಂತ ಅಂತ ಗೊತ್ತಿತ್ತು. ಅವ್ನು ರ್ಯಾಂಕ್ ಸ್ಟೂಡೆಂಟು, ನಾನು ಒಳ್ಳೆ BSc ಫೇಲ್ ಸ್ಟೂಡೆಂಟಪ್ಪ. ಅವನು ಮುಂದೆ ನನಗೆ ಯಾರು ಮಾರ್ಕ್ಸ್ ಕೊಡ್ತಾರೆ ಅಂತ ನನ್ನಲ್ಲೇ ಕೀಳರಿಮೆ ಬಂದ್ಬಿಡ್ತು. ಅವ್ನು ನೋಡಿದ ತಕ್ಷಣ. ನಾನು ಇಂಟರ್ವ್ಯೂ ರೂಮಲ್ಲಿ ಹೋಗಿದ ತಕ್ಷಣ ನನಗೆ ಮೈ ಕೈ ನಡ್ಗೋಕ್ ಶುರು ಆಯಿತು. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಪ್ರಶ್ನೆ ಕೇಳಿದ ಪ್ರಶ್ನೆಗಳು ಬಹಳ ಸುಲಭವಾದ ಪ್ರಶ್ನೆಗಳು ಕೇಳಿದ್ರು. ಆದರೆ ನಾನು ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ತಡವರಿಸಿದೆ. ತುಂಬ ಸಿಂಪಲ್ ಪ್ರಶ್ನೆಗೂ ನಾವು ಉತ್ತರ ಕೊಡಲಿಲ್ಲ. ಯಾವಾಗ ಸಿಂಪಲ್ ಪ್ರಶ್ನೆಗೆ ನಾವು ಉತ್ತರ ಕೊಡಲಿಲ್ಲ, ನನಗೆ ಗೊತ್ತಾಗೋಯ್ತು, ಓಹೋ ನಂದು ಇಂಟರ್ವ್ಯೂ ಹಾಳಾಗೋಯ್ತು ಅಂತ. ಮೊದಲನೇ ಪ್ರಶ್ನೆಗೆ ಹಾಗಾದ್ಮೇಲೆ ಅವ್ರು ಕೇಳಿದ ಎಲ್ಲ ಪ್ರಶ್ನೆಗೂ ಹೆದರ್ಕೊಂಡು ಏನೋ ಗೊತ್ತಿದ್ದು ಸ್ವಲ್ಪ ಕಡೆಗೆ ಅವ್ರಿಗೂ ಇಂಟರ್ವ್ಯೂ ಬೋರ್ಡ್ ಮೆಂಬರ್ಸ್, ನಾವೊಂದು ಹೇಳ್ತೀನಿ, ಬೋರ್ಡ್ ಮೆಂಬರ್ಸ್ಗೆ ಎಲ್ಲರಿಗೂ ಗೊತ್ತಿದೆ ನಮ್ಮ ಎದುರುಗಡೆ ಬರೋ ಕ್ಯಾಂಡಿಡೇಟ್ ಏನು ಬರ್ತಾರೆ, ಆ ಯುವಕ ಅಥವಾ ಯುವತಿ, ಅವಳಿಗೆ ಹೆದರಿಕೆ ಇರುತ್ತೆ. ಮೊದಲು ನಮ್ಮ ಕರ್ತವ್ಯ ಏನು? ಬೋರ್ಡ್ ಮೆಂಬರ್ಸ್ ಕರ್ತವ್ಯ ಆ ಹೆದರಿಕೆಯನ್ನು ಹೋಗಲಾಡಿಸ್ಬೇಕು. ನಾವು ಹೇಗೆ ಹೋಗಲಾಡಿಸ್ತೀವಿ? ಮೊದಲ ಬಂದ ತಕ್ಷಣ ಪ್ರಶ್ನೆ ಕೇಳ್ತೀವಿ, ಕೂತ್ಕೊಳ್ಳಪ್ಪ. ಕೂತ್ಕೊಂಡ್ಮೇಲೆ ನಿನ್ನ ಹೆಸರೇನು, ನಿಮ್ಮ ಊರು ಯಾವುದು, ನೀ ಏನು ಮಾಡಿದ್ಯಾ, ನಿನ್ನ ಬಗ್ಗೆ ನೀನು ಹೇಳು. ಸೆಲ್ಫ್ ಇಂಟ್ರಡ್ಯೂಸ್ ಯುವರ್ ಸೆಲ್ಫ್ ಅಂತ. ಆವಾಗ ಅವ್ರ ಬಗ್ಗೆ ಅವ್ರು ಹೇಳ್ತಾರೆ. ನಾವು ತುಂಬ ಜನ ತಪ್ಪು ಮಾಡೋದು, ನಿನ್ನ ಬಗ್ಗೆ ನೀನು ಹೇಳು ಅಂತ ಹೇಳಿದಾಗ ಅದಕ್ಕೆ ಉತ್ತರ ಬಹಳ ಜನ ತಪ್ಪು ಕೊಡುತ್ತೆ. ತಡವರ್ಸಕ್ಕಿಂತ ತಾವು ಸಾಧನೆ ಮಾಡದೇ ಇದ್ದೆಲ್ಲ ಹೇಳಕೊಟ್ಟು ಹೋಗ್ತಾರೆ. ಟು ಇಂಪ್ರೆಸ್ ದೆಮ್. ನಾನು ಈ ಥರ ನಮ್ಮ ಕಾಲೇಜ್ ಖೋ ಟೀಮ್ಗೆ ಚಾಂಪಿಯನ್ ಆಗಿದ್ದೆ, ನಾನು ಈ ಥರ essay ಕಾಂಪಿಟೇಷನ್ 8ನೇ ಕ್ಲಾಸಲ್ಲಿ ನಮ್ಮ ತರಗತಿಗೆ ನಾನು essay ಮೊದಲನೇ ರ್ಯಾಂಕ್ ತಗೊಂಡೆ. ತಮ್ಮ ತರಗತಿನಲ್ಲಿ essay ಮೊದಲನೇ ಜಾಸ್ತಿ ಅಂಕ ಗಳಿಸೋದು ಅದು ಯಾವುದು ದೊಡ್ಡದಲ್ಲ, ಅದು ದೊಡ್ಡ ಸಾಧನೆ ಅಲ್ಲ. ಇಂಟರ್ವ್ಯೂಗೆ ಹೋಗುವಾಗಲೇ ನಿಮ್ಗೊಂದು ಫಾರಮ್ ಕೊಟ್ಟಿರ್ತಾರೆ, ಆ ಫಾರಮಲ್ಲಿ ನೀವು ಬರೀಬೇಕು. ನೀವು ಸಾಧನೆ ಮಾಡೋದಾದರೆ ಆ ಸಾಧನೆ ರಾಜ್ಯ ಮಟ್ಟದಲ್ಲಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಅಂತ ಬರೆದಿದ್ದಾರೆ, ಇಲ್ಲ ಯೂನಿವರ್ಸಿಟಿ ಮಟ್ಟದಲ್ಲಿ. ಯೂನಿವರ್ಸಿಟಿ, ರಾಜ್ಯ ಅಥವಾ ರಾಷ್ಟ್ರ, ಈ 3 ಬಿಟ್ಬಿಟ್ಟು ನೀವು ನಮ್ಮ ಮಲ್ಲೇಶ್ವರಂ ಕ್ಲಬ್ನಲ್ಲಿ ನಾನು ಸ್ವಿಮ್ಮಿಂಗ್ ಚಾಂಪಿಯನ್ ಆದೆ, ಆದರೆ ಅವನು ಬೆಂಗಳೂರಲ್ಲೇ ಸ್ವಿಮ್ಮಿಂಗ್ ಚಾಂಪಿಯನ್ ಆಗಲ್ಲ, ಅವನಿಗಿಂತ ಚೆನ್ನಾಗಿರ್ತಾರೆ. ಅದನ್ನು ನಾವು ನಮ್ಮ ಬಗ್ಗೆ ಬೋಸ್ಟ್ ಮಾಡಿಕೊಂಡ್ರೆ, ನಾನು ಅದು ಮಾಡಿದೆ ಇದು ಮಾಡಿದೆ ಅಂತ ಹೇಳ್ಕೊಂಡ್ರೆ ಇವನು ಬಾಯಿ ಬಡ್ಕ ಅನ್ನೋ ಒಂದು ಇಂಪ್ರೆಷನ್ ಬರುತ್ತೆ. ಹೌದಾ? ಆ ಥರ ಯಾವಾಗಲೂ ನಮ್ಮ ಸಾಧನೆಗಳನ್ನು ಕಡಿಮೆ ಮಾಡಿ ಹೇಳ್ಕೋಬೇಕೇ ಹೊರತು ಹೆಚ್ಚಿಗೆ ಹೇಳ್ಕೋಬಾರ್ದು. ಆದರೆ ಸಾಧನೆ ಮಾಡಿದ್ದು ಹೇಳದೆ ಸುಮ್ಮನೆ ಇರೋಕ್ಕೂ ಆಗಲ್ಲ. ಈಗ ನೀವು ಉದಾಹರಣೆಗೆ ನೀವು ಒಂದು NSS ಕ್ಯಾಂಪ್ಗೆ ಹೋಗಿರ್ತೀರಿ, ಯಾವುದೋ ಒಂದು ಬಡ ಕುಟುಂಬಕ್ಕೆ ಸಹಾಯ ಮಾಡಿದ್ರಿ, ಇಲ್ಲ ಇನ್ನೊಂದೇನಾದ್ರು ಸಮಾಜ ಸೇವೆ ಮಾಡಿದ್ರಿ, ಇಂಥದ್ದೆಲ್ಲ ದೊಡ್ಡದಾಗಿ ಹೇಳಬೇಕು. ನಾನು ಈ ಥರ ಹೋಗಿದ್ದೆ, ಇಂಥ ಸಮಾಜ ಸೇವೆ ಮಾಡಿದೆ, ನಮ್ಮ ಊರಲ್ಲಿ ಹೀಗಿತ್ತು, ನಾನು ಬಡ ಮಕ್ಕಳಿಗೆ
ಪಾಠ ಹೇಳ್ಕೊಟ್ಟೆ, ಓಕೆ ನಾನು ಇನ್ನೊಂದು ಮಾಡಿದೆ ಅಂಥದ್ದು ಹೇಳಬೇಕು. ಇಲ್ಲ ನಾನು ಖೋಖೋ ಅಥವಾ ವಾಲಿಬಾಲ್ನಲ್ಲಿ ರಾಜ್ಯ ಮಟ್ಟದ ಚಾಂಪಿಯನ್ ಆಗಿದ್ದೆ, ನಾನು ನಮ್ಮ ಕಾಲೇಜಲ್ಲಿ ಪ್ರವಾಸ ಕರ್ಕೊಂಡು ಹೋಗಿದ್ದೆ ಓಕೆ ಜನಕ್ಕೆ, ಅವರಿಗೆಲ್ಲ ನಾನು ಪ್ರವಾಸ ಆರ್ಗನೈಸ್ ಮಾಡಿದೆ. ಈ ರೀತಿ ತಮ್ಮ ಬಗ್ಗೆ ಸರಿಯಾದ ಮಾಹಿತಿ, ಅವರಿಗೆ ಇಂಪ್ರೆಸ್ ಆಗುವಂಥ ಮಾಹಿತಿ ಕೊಡಬೇಕು. ಆ ಮಾಹಿತಿ ಕೊಟ್ಟ ನಂತರ ಸ್ವಲ್ಪ ಆವಾಗ ನಮ್ಮ ಬಗ್ಗೆ ನಾವು ಹೇಳ್ಕೊಂಡ್ರೆ ಯಾವಾಗಲೂ ಏನಾಗುತ್ತೆ ಅಂದರೆ ನಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಆ ಸಮಯದಲ್ಲಿ ಅವರು ಹೆದರಿಕೆ ಹೋಗುತ್ತೆ. ಹೆದರಿಕೆ ಹೋಗಿದ ತಕ್ಷಣ ಪ್ರಶ್ನೆಗಳು ಕೇಳೋಕೆ ಶುರು ಮಾಡ್ತಾರೆ. ಹೆದರಿಕೆ ಹೋದ ತಕ್ಷಣ ಕೇಳೋ ಪ್ರಶ್ನೆ, ಯಾವ ಪ್ರಶ್ನೆ ಕೇಳ್ತಾರೆ? ಈಗ ನಾನು ಧಾರವಾಡದಿಂದ ಬಂದಿದ್ದೀನಿ ಅಂತ ತಿಳ್ಕೊಳ್ಳಿ. ನಿಮ್ಮ ಧಾರವಾಡ ಯಾತಕ್ಕಪ್ಪ ಫೇಮಸ್? ಆಯ್ತು, ನಾವು ಹೇಳ್ತೀವಿ ನಮ್ಮ ಧಾರವಾಡದಲ್ಲಿ ಪೇಡ ಇದೆ. ಆಯ್ತು, ಪೇಡ ಯಾವುದರಿಂದ ಮಾಡ್ತಾರೆ ಅಂದ್ರೆ ನೀವು ಪೇಡ ಬಗ್ಗೆ ಹೇಳಿದಾಗ ಅದರದ್ದು ಸಂಪೂರ್ಣ ಮಾಹಿತಿ ತಿಳ್ಕೊಬೇಕು. ಅದು ಹೇಗೆ ಮಾಡ್ತಾರೆ, ಎಲ್ಲಿ ಮಾಡ್ತಾರೆ, ಏನ್ ಮಾಡ್ತಾರೆ. ಈಗ ಉದಾಹರಣೆಗೆ ನೀವು ಪೇಡ ಬಗ್ಗೆ ಹೇಳಿದಾಗ ಧಾರವಾಡ ಪೇಡ ಥರಾನೇ ನಾವು ಧಾರವಾಡ ಪೇಡಗೆ GI ಟ್ಯಾಗ್ ಕೊಟ್ಟಿದೀವ. ಈಗ ನಾವು ಕೊಲ್ಲಾಪುರಿ ಚಪ್ಪಲ್ಗೆ GI ಟ್ಯಾಗ್ ಕೊಟ್ವಿ. ಆ ರೀತಿ ಧಾರವಾಡ ಪೇಡೆಗೆ ಈ ತರ ಇದೆಯಾ, ಅದಕ್ಕೆ ಪೂರಕವಾದ ಪ್ರಶ್ನೆಗಳು ಕೇಳ್ಕೊಂಡು ಹೋಗ್ತಾರೆ. ಸೊ ನೀವು ನಮ್ಮ ಧಾರವಾಡದಲ್ಲಿ ಪೇಡೆ ತುಂಬಾ ಚೆನ್ನಾಗಿದೆ, ನಾನು ತುಂಬಾ ತಿಂದಿದ್ದೀನಿ ಅಂತ ಹೇಳಿದ ತಕ್ಷಣ ಅದರ ಬಗ್ಗೆ ಕ್ವಶನ್ ಕೇಳಕ್ಕೆ ಆನ್ಸರ್ ಕೊಡೋಕ್ಕೆ ನೀವು ರೆಡಿಯಾಗಿರ್ಬೇಕು. ಅದಾದ ನಂತರ ನೀವು ಯಾವ ಸಬ್ಜೆಕ್ಟ್ ಓದಿರ್ತೀರಿ ಆ ಸಬ್ಜೆಕ್ಟ್ ಬಗ್ಗೆ ಪ್ರಶ್ನೆಗಳು ಕೇಳ್ತಾ ಹೋಗ್ತೀವಿ. ತುಂಬಾ ಕೇಳಲ್ಲ. ಈಗ ಸಿವಿಲ್ ಸರ್ವಿಸ್ ಪರೀಕ್ಷೆನಲ್ಲಿ ಆಪ್ಷನಲ್ ಸಬ್ಜೆಕ್ಟ್ ಅಂತ ತಗೊಂಡಿರ್ತೀವಿ. ನೀವು ಕನ್ನಡನೇ ಆಪ್ಷನಲ್ ತಗೋತೀರಿ ಅಂತ ತಿಳ್ಕೊಳ್ಳಿ. ಕನ್ನಡ ಆಪ್ಷನಲ್ ತಗೊಂಡ್ರೆ ನಾವು ಹಲ್ಮಿಡಿ ಶಾಸನದಿಂದ ಹಿಡಿದು ಕನ್ನಡದ ಬಗ್ಗೆ ಕೇಳ್ತಾ ಹೋಗ್ತೀವಿ. ಅದನ್ನ ನಮ್ಗೆ ಗೊತ್ತಿರಬೇಕು. ತುಂಬಾ ಜನ ಏನ್ಕೋತಾರೆ, ನಾನೇ UPSC ಬೋರ್ಡ್ ಮೆಂಬರ್ ಆಗಿದ್ದಾಗ ಬಹಳ ಜನಕ್ಕೆ ಕನ್ನಡದವ್ರು ಯಾರು ಇರಲ್ಲ ಇಲ್ಲಿ, ಅವ್ರಿಗೇನು ಗೊತ್ತಿರಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ. ಒಬ್ಬ ಬಂದು ನೃಪತುಂಗ ಎಲ್ಲಿ ರಾಜ್ಯಭಾರ ಮಾಡ್ದ ಅಂತ ನಾನು ಪ್ರಶ್ನೆ ಕೇಳಿದ್ದಕ್ಕೆ ಅವನು ಯಾವುದೋ ಬಳ್ಳಾರಿ ಜಿಲ್ಲೆ ಅಂತ ಹೇಳ್ದ. ಹಾಗಾಗಿ ಯಾಕಪ್ಪ ನಿಂಗೆ ಗೊತ್ತಿಲ್ವಾ ಅಂತ ನಾನು ಕೇಳಿದಾಗ ಅವನೊಂಥರ ನಾಲ್ಗೆ ಕಚ್ಕೊಳ್ಳೋ ಹಾಗಾಯ್ತು, ಅವನಿಗೆ ಎಂಬರಾಸಿಂಗ್ ಮೊಮೆಂಟ್ ಆಯ್ತು. ಹಾಗೆ ನೀವು ಇಂಟರ್ವ್ಯೂ ನಲ್ಲಿ ಯಾರಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಅಂತ ಅನ್ಕೊಂಡು ಸುಳ್ಳು ಹೇಳಕ್ ಹೋಗ್ಬೇಡಿ. ನಿಮ್ಮ ಸಬ್ಜೆಕ್ಟ್ ಏನಿದೆ, ನೀವೇನು ಓದಿದ್ರ ಆಪ್ಷನಲ್ ಸಬ್ಜೆಕ್ಟ್, ಆಪ್ಷನಲ್ ಸಬ್ಜೆಕ್ಟ್ ಬಗ್ಗೆ ಸರಿಯಾಗಿ ಸಾಕಷ್ಟು ತಿಳ್ಕೊಂಡಿರಿ. ತುಂಬಾ ಜನ ನನ್ನ ಪ್ರಶ್ನೆ ಕೇಳ್ತಾರೆ, ಸರ್ ಇಂಟರ್ವ್ಯೂನಲ್ಲಿ ಕೇಳಿದ ಪ್ರಶ್ನೆಗೆಲ್ಲ ನಮ್ಗೆ ಉತ್ತರ ಕೊಡೋಕ್ಕಾಗಲ್ಲ ಅಲ್ವಾ? ಹೌದು, ಆಗಲ್ಲ. ಇಂಟರ್ವ್ಯೂ ಅಲ್ಲಿ ಕೇಳೋ ಕ್ವೆಶ್ಚನ್ಸ್ಗೆಲ್ಲ ಆನ್ಸರ್ ಮಾಡೋಕ್ಕಾಗಲ್ಲ. ಸೊ ಆ ಟೈಮ್ನ ಹೆಂಗೆ ಮ್ಯಾನೇಜ್ ಮಾಡಬೇಕು? ಆ ಟೈಮಲ್ಲಿ ಹೆಂಗೆ ಮ್ಯಾನೇಜ್ ಮಾಡಬೇಕಂದ್ರೆ ನಿಜ ಹೇಳಬೇಕು. ನಾವು ಒಬ್ಬ ಅಧಿಕಾರಿನಲ್ಲಿ ಎಕ್ಸ್ಪೆಕ್ಟ್ ಮಾಡೋದು ಏನಂದ್ರೆ ಆ ಅಧಿಕಾರಿ ಪ್ರಾಮಾಣಿಕ ಆಗಿದ್ದಾನೆ. ಪ್ರಾಮಾಣಿಕತೆ ಅವನಿಗೆ ತನಗೆ ತಾನು ಪ್ರಾಮಾಣಿಕ ಆಗಿರ್ಬೇಕು. ತನಗೆ ಗೊತ್ತಿಲ್ಲದನ್ನ ನಂಗೆ ಗೊತ್ತಿಲ್ಲ ಅಂತ ಹೇಳಬೇಕು. ಗೊತ್ತಿಲ್ಲದೆ ಹೋದ್ರೂ ಕೂಡ ಅದನ್ನ ಗೊತ್ತಿದೆ ಅಂತ ಸಾಧಿಸೋಕೆ ಹೋದ್ರೆ ನೀವು ಇರೋರು ಒಬ್ರು, ಅಲ್ಲಿರೋದು 5 ಜನ. ಆ 5 ಜನಕ್ಕೆ ನಿಮ್ಮ ಡಬಲ್ ವಯಸ್ಸು ಅಂದ್ರೆ ಅವರು ಅಷ್ಟೂ ಜನದ ಏನೋ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ, ನಿಮಗೆ 23 ವರ್ಷ, ಅವ್ರಿಗೆ 100 ವರ್ಷದ ಎಕ್ಸ್ಪೀರಿಯನ್ಸ್. ಅವರ ಮುಂದೆ ನೀವು ಅವರನ್ನ ಮ್ಯಾಚ್ ಮಾಡಕ್ ಆಗಲ್ಲ ಅಂತ ಫಸ್ಟ್ ತಿಳ್ಕೊಂಬಿಡಿ. ಅದನ್ನ ನಾವು ತಿಳ್ಕೊಂಡು ಪ್ರಾಮಾಣಿಕವಾಗಿ ನಾವು ಉತ್ತರ ಕೊಡಬೇಕು. ಎಲ್ಲ ಉತ್ತರನು ಕೊಡೋ ಉತ್ತರವೆಲ್ಲ ಪ್ರಾಮಾಣಿಕವಾಗಿ ಕೊಡಿ. ನೀವು ಬ್ಲಫ್ ಮಾಡಕ್ ಹೋಗ್ಬೇಡಿ. ಅಂದ್ರೆ ಯಾವ್ದಾದ್ರು ಒಂದು ಉತ್ತರಕ್ಕೆ ಗೊತ್ತಿಲ್ಲದಕ್ಕೂ ಇನ್ನೂ ಸೇರಿಸ್ಕೊಂಡು ಅರ್ಧ ಮಸಾಲೆ ಹಾಕಿ ಮಸಾಲೆ ಭರಿತ ಉತ್ತರಗಳನ್ನು ಕೊಡಬೇಡಿ. ಉತ್ತರ ಆದಷ್ಟು ಮಟ್ಟಿಗೆ ನೈಜ ಉತ್ತರಗಳು ಕೊಡಿ. ಯಾಕೆಂದ್ರೆ ಒಂದು ಹೇಳ್ತೀನಿ, 5 ಜನ ಇರ್ತಾರೆ. ಈಗ ಸಭಾ ನನಗೆ ಪ್ರಶ್ನೆ ಕೇಳಿದಾಗ ಇನ್ನು 4 ಜನ ಆ ಪ್ರಶ್ನೆ ಅಬ್ಸರ್ವ್ ಮಾಡ್ತಿರ್ತಾರೆ. ಈಗ ಆ 4 ಜನದಲ್ಲಿ ಯಾರಾದರೂ ಒಬ್ರು ಆ ಪ್ರಶ್ನೆ ತುಂಬಾ ಚೆನ್ನಾಗಿ ಅವ್ರಿಗೆ ಉತ್ತರ ಗೊತ್ತಿರುತ್ತೆ. ನೀವೇನಾದ್ರು ತಪ್ಪು ಹೇಳಿದ್ರೆ ತಕ್ಕಂತ ಮಧ್ಯಪ್ರವೇಶ ಮಾಡಿ, ಯಾಕಪ್ಪ ಹೀಗೆ ಹೇಳ್ತಿದ್ಯಾ ಅಂತ ಹೇಳಿ ಒಬ್ಬರು ನಿಮ್ಮ ತಪ್ಪು ಕಂಡು ಹಿಡಿದು ಬಿಟ್ರೆ ಎಲ್ಲರಿಗೂ ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯ ಬರುತ್ತೆ. ಓಹೋ, ಇವರು ಸುಳ್ಳು ಹೇಳ್ತಾರೆ, ಗೊತ್ತಿಲ್ಲದನ್ನ ಹೆಚ್ಚಿಗೆ ಮಾಡಿ ಹೇಳ್ತಾರೆ, ಎಕ್ಸಾಜರೇಟ್ ಮಾಡ್ತಾರೆ, ಇಂಥವ್ರಿಗೆ ನಾವು ಹೆಚ್ಚಿಗೆ ಮಾಡಿಸ್ಕೊಡ್ಬಾರ್ದು, ಇವರ ಪರ್ಸನಾಲಿಟಿ ನಂಬತಕ್ಕದ್ದಲ್ಲ ಅಂತ ಹೇಳಿ ಅಲ್ಲಿಗೆ ಬಿಟ್ಬಿಡ್ತಾರೆ. ಹಾಗಾಗಿ ಎರಡನೇದು ಆಪ್ಷನಲ್ ಬಗ್ಗೆ ನಿಮಗೆ ಏನು ಪ್ರಶ್ನೆ ಕೇಳ್ತಾರೆ, ಪ್ರಾಮಾಣಿಕ ಉತ್ತರ ಕೊಡಿ. ಈಗ ನೀವೇನು ತಯಾರು ಮಾಡಕ್ಕೆ ಹೋಗ್ತಿದ್ದೀರಿ, ಈ ವರ್ಷ UPSC ಪರೀಕ್ಷೆಗೆ ಇಂಟರ್ವ್ಯೂಗೆ ಹೋಗ್ತೀರಿ. ಈ ಇಂಟರ್ವ್ಯೂ ಆಗಿದ ತಕ್ಷಣ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಇಂಟರ್ವ್ಯೂ ಬರ್ತಿದೆ. ನಾನು ಅದಕ್ಕೂ ಸೇರಿಸಿ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಈಗ ಸಿವಿಲ್ ಸರ್ವಿಸ್ ಎಕ್ಸಾಮ್ ಬಗ್ಗೆ ಅಂದ್ರೆ IAS IPS ಬಗ್ಗೆ ನೀವೇನು ಕೇಳ್ತಿದ್ದೀರಿ, ಅದರ ಜೊತೆಗೆ ಇದೇ ಪರೀಕ್ಷೆ, ಪ್ರಿಲಿಮಿನರಿ ಪರೀಕ್ಷೆ, ಮೇನ್ಸ್ ಯಾರು ಹೋಗ್ತಾರೆ, IFS ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಪರೀಕ್ಷೆಯ ಇಂಟರ್ವ್ಯೂ ಬರುತ್ತೆ. ಅವೆರಡು ಜೊತೆಗೆ ನಡೆಯುತ್ತೆ. ಹಾಗಾಗಿ ಕೆಲವರು ಇದಕ್ಕೂ ಹೋಗ್ತಾರೆ, ಅದಕ್ಕೂ ಹೋಗ್ತಾರೆ, ಕೆಲವರು ಬರೀ ಫಾರೆಸ್ಟ್ಗೆ ಹೋಗ್ತಾರೆ. ಹಾಗಾಗಿ ನಾನು
ಏನು ನಿಮಗೆ ಇವತ್ತು ಈ ಮಾಹಿತಿ ಕೊಡ್ತಾ ಇದ್ದೀನಿ, ಫಾರೆಸ್ಟ್ ಸರ್ವಿಸ್ ಅವರು ಇದೇ ಮಾಹಿತಿ ಇಟ್ಕೊಳ್ಳಿ. ಫಾರೆಸ್ಟ್ ಸರ್ವಿಸ್ ಅಲ್ಲಿ ಒಂದೇ ಒಂದು ಎಕ್ಸ್ಟ್ರಾ ಏನು ನಿಮಗೆ ಇರಬಹುದು ಅಂದರೆ, ಫಾರೆಸ್ಟ್ ಸರ್ವಿಸ್ ಅಗ್ರಿಕಲ್ಚರ್ ಅಥವಾ ಸೈನ್ಸ್ ಬ್ಯಾಕ್ಗ್ರೌಂಡ್, ಎಂಜಿನಿಯರಿಂಗ್ ಇಂಥದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಹೆಚ್ಚಿಗೆ ಇರುತ್ತೆ. ಏಕೆಂದರೆ ಫಾರೆಸ್ಟ್ ಸರ್ವಿಸ್ಗೆ ಹೋಗೋರು ಈ ಒಂದು ಬ್ಯಾಕ್ಗ್ರೌಂಡ್ ಇದ್ದವರು ಮಾತ್ರ ಪ್ರವೇಶ ಇದೆ. ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಅವರಿಗೆ ಫಾರೆಸ್ಟ್ ಸರ್ವಿಸ್ ಪ್ರವೇಶ ಇಲ್ಲ. ಹಾಗಾಗಿ ಇವೆರಡು ಕಾಮನ್, ಒಂದೇ ಥರನೇ, ಬೋರ್ಡು ಒಂದೇ ಥರ ಇರುತ್ತೆ, ಮಾರ್ಕ್ಸು ಒಂದೇ ಥರ ಕೊಡ್ತಾರೆ. ಹೀಗಾಗಿ ಇವೆರಡು ಕಾಮನ್. ಸೊ ನಿಮ್ಮ ಸಬ್ಜೆಕ್ಟ್ ಬಗ್ಗೆ ನೀವು ಹೆಚ್ಚಿಗೆ ತಿಳ್ಕೊಂಡಿರಿ. ಮೂರನೇದು, ಎಲ್ಲಕ್ಕಿಂತ ಮುಖ್ಯವಾಗಿ UPSC ನಿಮಗೆ ಕೊಟ್ಟಂತಹ ಪ್ರಾಸ್ಪೆಕ್ಟಸ್ನಲ್ಲಿ ಏನು ಬರೆದಿದ್ದಾರೆ ಅಂದರೆ, ಇದು ಪರ್ಸನಾಲಿಟಿ ಟೆಸ್ಟು, ಇದು ನಿಮ್ಮ ಜ್ಞಾನದ ಪರೀಕ್ಷೆ ಅಲ್ಲ. ಜ್ಞಾನದ ಪರೀಕ್ಷೆ ಅಲ್ಲ ಅಂದ್ರೇನು ಅವರೇ ಹೇಳ್ತಾರೆ. ನೀವು ಯಾವ ವಿಷಯ ಆಪ್ಷನಲ್ ತೊಗೊಂಡಿದ್ದೀರಿ, ಯಾವ ವಿಷಯ ಬೇರೆ ಬೇರೆ ಇದೆ, ಆಂಥ್ರೋಪಾಲಜಿ ಇದೆ, ಪೊಲಿಟಿಕಲ್ ಸೈನ್ಸ್ ಇದೆ, ಅದರ ಜ್ಞಾನನ ನಾವು ಮೇನ್ಸಲ್ಲಿ ನೋಡ್ಬಿಟ್ಟಿದ್ದೀವಿ. ನಾವಿಲ್ಲಿ ನಿಮ್ಗೆ ಎಷ್ಟು ಗೊತ್ತಿದೆ ಅಂತ ತಿಳ್ಕೊಳ್ಳೋ ಕರೆದಿಲ್ಲ ಇಂಟರ್ವ್ಯೂಗೆ. ನಾವು ಮುಖತಃ ಮಾತಾಡ್ತಾ ಇದ್ದೀವಿ. ನೀವೇನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ನಿಮ್ಮ ಒಳಗೆ ಏನಿದಾನೆ, ನೀವು ಯಾರ ಮನುಷ್ಯ, ನೀವು ಎಂಥ ವ್ಯಕ್ತಿ, ನೀವು ಎಂಥ ವ್ಯಕ್ತಿ, ನಿಮ್ಮ ಮನಸ್ಸು ಯಾವ ರೀತಿ ಓಡುತ್ತೆ, ನಿಮ್ಮ ಅನಿಸಿಕೆಗಳು ಏನು, ಸಮಾಜದಲ್ಲಿ ಬೇಕಾದಷ್ಟು ನಡೀತಾ ಇದೆ. ಇವತ್ತು ಭಾರತದಲ್ಲಿ ಬೇರೆ ಬೇರೆ ವಿದ್ಯಮಾನಗಳು, ಪ್ರಸಕ್ತ ವಿದ್ಯಮಾನಗಳೇನಿದೆ ಅದರ ಬಗ್ಗೆ ಪ್ರಶ್ನೆ ಕೇಳ್ತೀವಿ. ಆ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ನೀವು ಹೆಚ್ಚಿಗೆ ತಿಳ್ಕೊಂಡಿರ್ಬೇಕು. ಪೇಪರ್ನ ಓದಿಲ್ಲ ಅಂತಂದ್ರೆ ತಪ್ಪು ಇದಾಗುತ್ತೆ. ಒಬ್ಬ ಯುವಕ ತನ್ನ ಸುತ್ತಮುತ್ತ ನಡೆಯುತ್ತಿರುವುದ ಎಲ್ಲದರ ಬಗ್ಗೆ ಮಾಹಿತಿ ಇಟ್ಕೊಂಡಿರಬೇಕು ಅಂತ ನಾವು UPSC ಬಯಸುತ್ತೆ. ಅಮೆರಿಕ ಮತ್ತೆ ಭಾರತದ ನಡುವೆ ಟ್ರೇಡ್, ವ್ಯಾಪಾರದ ಸಂಬಂಧ ಅಗ್ರಿಮೆಂಟ್ ಆಗಿಲ್ಲ. ಅಗ್ರಿಮೆಂಟ್ ಯಾಕಾಗಿಲ್ಲ? ಅಥವಾ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ನಡುವೆ ನಡೆಯುತ್ತಿರುವ ಒಂದು ಸಂಘರ್ಷದ ಬಗ್ಗೆ, ಅಥವಾ ಈಗ ಮೊನ್ನೆ ನಮ್ಮ ಇಂಡಿಗೋ ಏರ್ಲೈನ್ ಇಡೀ ಸ್ಟಾಪ್ ಮಾಡಿದ್ರು, ಯಾಕಾಯಿತು ಇದು ಏನು, ಅದರ ಬಗ್ಗೆ ಎಲ್ಲ ಒಬ್ಬ ಯುವಕ ಅಥವಾ ಯುವತಿ ಈ ಬಗ್ಗೆ ಹೆಚ್ಚಿನ ಜ್ಞಾನ ಇಟ್ಕೊಂಡಿರ್ಬೇಕು. ಅವನಿಗೆ ಅಥವಾ ಅವಳಿಗೆ ಅದು ಗೊತ್ತಿರಬೇಕು. ಅದು ಗೊತ್ತಿಲ್ಲದೆ ಹೋದರೆ ಭಾಳ ಕಷ್ಟ. ನೆಕ್ಸ್ಟ್ ತುಂಬ ಜನ ಏನು ಕೇಳ್ತಾರೆ ಅಂದರೆ, ನೀವು ಇವತ್ತು ಭಾರತ ಸರ್ಕಾರಕ್ಕೆ ಸೇವೆಗೆ ಬರ್ತೀವಿ. ಭಾರತ ಸರ್ಕಾರದಲ್ಲಿ ಹಲವಾರು ಯೋಜನೆಗಳಿದೆ. ಕರ್ನಾಟಕ ಸರ್ಕಾರ ಹಲವಾರು ಯೋಜನೆಗಳು ಮಾಡಿದೆ. ಈ ಸರ್ಕಾರಿ ಯೋಜನೆಗಳ ಬಗ್ಗೆ ನಿಮಗೆ ಗೊತ್ತಿದೆಯಾ? ಉದಾಹರಣೆಗೆ ನರೇಗಾ, ಮಹಾತ್ಮ ಗಾಂಧಿ ನರೇಗಾ ಅಂತ ಒಂದು ಪ್ರಾಜೆಕ್ಟ್ ಇತ್ತು. ಅದು ಇತ್ತೀಚೆಗೆ ಅಂದ್ರೆ ಈಗ 2 ದಿವಸದ ಹಿಂದೆ ಅದನ್ನ ಹೆಸರು ಚೇಂಜ್ ಆಯ್ತು. ಅದರದ್ದು ಬೇರೆ ಬೇರೆ ಇದಾಯ್ತು. 100 ದಿವಸದ ಬದಲು 125 ದಿವಸ ಇತ್ಯಾದಿ ಆಯ್ತು. ಅದನ್ನು ನಿನ್ನೆ ದಿವಸ ನಮ್ಮ ರಾಷ್ಟ್ರಪತಿಗಳು ಅಂಗೀಕಾರ ಕೂಡ ಮಾಡಿದ್ರು. ಇದರ ಬಗ್ಗೆ ನಿಮ್ಗೆ ಏನು ಗೊತ್ತು ಅಂತ ತಿಳ್ಕೊಬೇಕು. ಯಾಕೆಂದ್ರೆ ಅದು ತಿಳ್ಕೊಳ್ಳೋದೇ ಹೋದ್ರೆ ನೀವು ಒಬ್ಬ ಅಧಿಕಾರಿಯಾಗಿರ್ತೀವಿ. ನಾಳೆ ದಿವಸ ನೀವು ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿ ಆಗ್ತೀರಾ. ಈ ಒಂದು ಪ್ರೋಗ್ರಾಮ್ ಏನಿದೆ, ಸರ್ಕಾರದ ಪ್ರೋಗ್ರಾಮ್ ಏನಿದೆ, ಜನಕ್ಕೆ ತಲುಪಿಸೋದು ನೀವು. ಈ ಪ್ರೋಗ್ರಾಮೇ ಗೊತ್ತಿಲ್ಲದೆ ಹೋದ್ರೆ ಹೇಗೆ? ಹಾಗಾಗಿ ಸರ್ಕಾರ ಎಸ್ಪೆಷಲಿ ಕೇಂದ್ರ ಸರ್ಕಾರ ಮಾಡಿದಂತಹ ಭಾಳ ದೊಡ್ಡ ದೊಡ್ಡ ಪ್ರೋಗ್ರಾಮ್ ಏನಿದೆ, ಮಕ್ಕಳಿಗಾಗಲಿ, ಮಹಿಳೆಯರಿಗಾಗಲಿ, ಸಾಮಾನ್ಯ ಜನರಿಗಾಗಲಿ, ಬಡ ಜನಕ್ಕಾಗಲಿ, ಇವರಿಗೆ ಅನುಕೂಲವಾಗುವಂಥ ಏನೇನು ಪ್ರೋಗ್ರಾಮ್ ಇದೆ, ಆ ಪ್ರೋಗ್ರಾಮ್ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕು. ಎಲ್ಲ ಇಷ್ಟು 1,000 ಕೋಟಿ ರೂಪಾಯಿ ಇಷ್ಟು ಅದೆಲ್ಲ ಏನು ಹೇಳೋದು ಬೇಡ. ಈಗ ಉದಾಹರಣೆಗೆ ನಿನ್ನೆ ದಿವಸ ಪ್ರಧಾನಮಂತ್ರಿ ಅಸ್ಸಾಂ ಹೋದರು. ಅಸ್ಸಾಮಲ್ಲಿ ಒಂದು ಫರ್ಟಿಲೈಸರ್ ಫ್ಯಾಕ್ಟ್ರಿ ಅಡಿಪಾಯ ಅವ್ರು ಹೇಳಿದ್ರು, ನಾವು ಯೂರಿಯಾನ ಕಡಿಮೆ ದರದಲ್ಲಿ ರೈತರಿಗೆ ಕೊಡ್ತೀವಿ. ಅದು ವಿಷಯ ನೀವು ತಿಳ್ಕೊಂಡಿರಬೇಕು. ಯೂರಿಯಾ ಅಂದರೆ ಏನು ಅಂತ ಗೊತ್ತಿಲ್ಲದೆ ಹೋದರೆ, ಈಗ ನಾನು ಇಂಗ್ಲೀಷ್ ಸಾಹಿತ್ಯದ ವಿದ್ಯಾರ್ಥಿ, ಯೂರಿಯಾ ಅಂತ ನಂಗೆ ಗೊತ್ತಿಲ್ಲ, ಯಾಕೆ ಯೂರಿಯಾ ಬಗ್ಗೆ ತಿಳ್ಕೊಬೇಕು? ಆಫ್ಟರ್ ಆಲ್ ಇದು ಬೇಸಾಯಗಾರಂದು, ಇದು ಒಂದು ಯೂರಿಯಾ ಇಂದ ನಾವು ಗೊಬ್ಬರ ಹಾಕೋದು ನಮ್ಮ ಗಿಡಗಳಿಗೆ, ಅದ್ರ ಬಗ್ಗೆ ಯಾಕೆ ಯೂರಿಯಾ? ಪ್ರಧಾನಮಂತ್ರಿ ಹೇಳಿದ್ರು 3,000 ರೂಪಾಯಿ ಒಂದು ಮೂಟೆ ಯೂರಿಯಾನ ನಾವು 300 ರೂಪಾಯಿ ಕೊಡ್ತೀವಿ, ಸರ್ಕಾರ ಸಬ್ಸಿಡಿ 2,700 ರೂಪಾಯಿ ನಮ್ಮ ರೈತರಿಗೆ ಕೊಡ್ತೀವಿ. ಆವಾಗ ನಾನು ಕೇಳ್ತೀನಿ, ಸರ್ಕಾರ ರೈತರಿಗೆ ಏನು ಮಾಡ್ತಿದ್ದೆ, ಹಿಂಗೆ ಯಾತಕ್ಕೆ ಮಾಡಬೇಕು? ಪ್ರಶ್ನೆ ನಾನು ಕೇಳಿದ್ರೆ, ನಿಮ್ಮನ್ನು ನಾವು ಉತ್ತರಕ್ಕೆ ಇಳಿತೀವಿ ಅಂದರೆ, ನೋಡಿಮ್ಮ, ನೀವು ನನ್ನ ಮುಂದೆ ಬಂದಿರೋ ಕ್ಯಾಂಡಿಡೇಟ್ಗೆ ಪ್ರಧಾನಮಂತ್ರಿ ಈ ಥರ ಹೇಳಿದ್ರು, 1,000 ಸಬ್ಸಿಡಿ ಕೊಡ್ತಿದ್ದಾರೆ ಅಂತ, ಯಾತಕ್ಕೆ ಕೊಡಬೇಕು ರೈತರಿಗೆ ಸಬ್ಸಿಡಿ? ಯಾತಕ್ಕೆ ಅವ್ರಿಗೆ ನಾವು ಬೇರೆ ದೇಶದಿಂದ ಗೊಬ್ಬರ ತರಿಸಿ ಇವರು ಕಡಿಮೆ ದರದಲ್ಲಿ ಯಾತಕ್ಕೆ ಕೊಡಬೇಕು? ಅಥವಾ ನೀವು ಸಬ್ಸಿಡಿ ಬಗ್ಗೆನೇ ಕೇಳೋದಾದರೆ, ಈಗ ಹೆಣ್ಣುಮಕ್ಕಳು, ನಿಮ್ಮಂಥ ಹೆಣ್ಣುಮಕ್ಕಳು ಎಲ್ಲಿ ಬೇಕಾದರೂ ಫ್ರೀ ಹೋಗ್ಬೋದು ಕರ್ನಾಟಕದಲ್ಲಿ ಬಸ್ಸಲ್ಲಿ. ಯಾತಕ್ಕೆ ಹೆಣ್ಣು ಮಕ್ಕಳಿಗೆ ನಾವು ಇಂತಿಂಥ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಪ್ರತಿ
ತಿಂಗಳು 2,000 ರೂಪಾಯಿ ಯಾಕೆ ಕೊಡಬೇಕು, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಈ ಥರ ಯೋಜನೆಗಳು ಯಾತಕ್ಕೆ ಮಾಡಬೇಕು ಅಂತ ಕೇಳಿದಾಗ ಅದಕ್ಕೆ ಉತ್ತರ ನೀವು ಕೊಡಬೇಕು. ಓಕೆ. ಸೊ ಪ್ರಸಕ್ತ ವಿದ್ಯಮಾನಗಳು ಅಂದರೆ ಸರ್ಕಾರ ಸಾರ್ವಜನಿಕರಿಗಾಗಿ ರೂಪಿಸಿರುವ ಹಲವಾರು ನೀತಿಗಳ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಸರಿ ಸರ್, ನನಗೆ ಒಂದು ಡೌಟು ಮತ್ತು ಒಂದು ಕ್ವೆಶನ್ ಬರ್ತಾ ಇದೆ ಇಲ್ಲಿ. ಓಕೆ, ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಅಂತಂದರೆ ನಮಗೆ ಅರ್ಥ ಆಗುತ್ತೆ, ಯೋಜನೆ ಆಗಿರ್ಬೋದು ಮತ್ತೊಂದು ಇನ್ನೊಂದು. ಬಟ್ ಕೆಲವೊಂದು ಕಾಂಟ್ರವರ್ಸಿಯಲ್ ಸುದ್ದಿಗಳಾಗ್ಬಿಟ್ಟಿರುತ್ತೆ. ಫಾರ್ ಎಕ್ಸಾಂಪಲ್, ಬಾಂಗ್ಲಾದೇಶ್ನಲ್ಲಿ ಒಬ್ಬ ಯುವಕನನ್ನು ಆ ಥರ ಹಿಂಸೆ ಮಾಡಿ ಸಾಯಿಸ್ಬಿಟ್ರು ಅನ್ನುವಂಥ ವಿಚಾರ. ಒಬ್ಬ IPS ಆಗಿರಬಹುದು ಅಥವಾ IAS ಆಫೀಸರ್ ಆಗಿರ್ಬೋದು, ಆತ ಯಾವುದೇ ಆಫೀಸರ್ ಆಗಿದ್ರೂ ಕೂಡ ಅಂಥ ಸಿಚುವೇಶನ್ಗಳನ್ನು ಟಚ್ ಹುಡ್ ಆಗಬಾರ್ದು. ಇನ್ ಫ್ಯೂಚರ್ ಆದರೆ ಅದನ್ನು ನಿಭಾಯಿಸಬೇಕಾಗಿರುತ್ತೆ ಬರುತ್ತೆ. ಸೊ ಅದನ್ನು ಹೇಗೆ ನಿಭಾಯಿಸ್ತೀರಾ ಅನ್ನೋ ಕ್ವೆಶನ್ಸು ಬರಬಹುದಾ ಸರ್? ಖಂಡಿತ ಬರುತ್ತೆ. ಈಗ ನಾನೇ ಬೇಕಾದಷ್ಟು ಸಲ ಪ್ರಶ್ನೆಗಳನ್ನ ಕೇಳಿದ್ದೀನಿ. ಒಂದು ಕಾನೂನು ಸುವ್ಯವಸ್ಥೆ ಕ್ರಮ ಆಗುತ್ತೆ. ಈಗ ಉದಾಹರಣೆಗೆ ಒಂದು ರಾಷ್ಟ್ರೀಯ ಹೆದ್ದಾರಿ ಮಾಡ್ತಾ ಇದ್ದೀವಿ, ಒಂದು ರೈತರ ಹೊಲದಲ್ಲಿ ಹೋಗುತ್ತೆ, ರೈತರೆಲ್ಲ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಈ ಹೆದ್ದಾರಿ ಮಾಡೋದ್ರಿಂದ ನಮ್ಮ ಜಮೀನೆಲ್ಲ ನಷ್ಟ ಆಗುತ್ತೆ, ನಮ್ಗೆ ಅದಾಗುತ್ತೆ ಇದಾಗುತ್ತೆ ಅಂತ ಹೇಳಿ. ಆ ಸಮಯದಲ್ಲಿ ಅವ್ರು ಪ್ರೊಟೆಸ್ಟ್ ಮಾಡುವಾಗ ನೀವು ಒಬ್ಬ ಜಿಲ್ಲಾಧಿಕಾರಿಯಾಗಿ ಅಥವಾ ನೀವು ಪೊಲೀಸ್ ಅಧಿಕಾರಿಯಾಗಿ ಹೇಗೆ ಅದನ್ನು ನಿಭಾಯಿಸ್ತೀರಾ? ಅದು ನಾವೇನು ಕರಿತೀವಿ ಅಂದರೆ ಟ್ಯಾಕ್ಟ್ಫುಲ್. ನಿಮ್ಮಂಥ ಟ್ಯಾಕ್ಟ್ ಹೇಗಿದೆ, ನಿಮ್ಮ ಪರ್ಸ್ನಾಲಿಟಿ ತಿಳಿಬೇಕಾದ ಹಾಗೆ. ಈಗ ಉದಾಹರಣೆಗೆ ಅವರೊಬ್ಬ ನಾನು ನಿಮಗೆ ಲಾಟ್ರಿ ಚಾರ್ಜ್ ಮಾಡಿಬಿಡ್ತೀನಿ ಸರ್, ಇಲ್ಲ ನಾವು ಫೈರಿಂಗ್ ಮಾಡಿ ಅವ್ರನ್ನ ಚದರಿಸ್ಬಿಡ್ತೀವಿ ಇತ್ಯಾದಿ ಉತ್ತರ ಕೊಟ್ಟರೆ ಅಂಥ ಉತ್ತರ ಸರಿಯಾದ ಉತ್ತರ ಅಲ್ಲ. ನಾವು ಅವ್ರ ಹತ್ರ ಯಾಕೆಂದರೆ ನಾವು ಶತ್ರುಗಳ ಜೊತೆ ಯುದ್ಧ ಮಾಡ್ತಿಲ್ಲ, ನಾವಿರೋದು ನಮ್ಮ ದೇಶದ ನಮ್ಮ ಊರಿನ ಜನಗಳ ಜೊತೆ. ಅವರ ತೊಂದರೆಯನ್ನು ನಾವು ಅರ್ಥ ಮಾಡ್ಕೋತೀವಾ ಇಲ್ವಾ ಅಂತ ಇದನ್ನು ನಾವು UPSC ಇಂಟರ್ವ್ಯೂನಲ್ಲಿ ಇದು ಕೇಳ್ತೀವಿ. ಇದೆಲ್ಲ ಕೇಳ್ತಾ ಇನ್ನೊಂದು ಮುಖ್ಯವಾಗಿ ನಿಮಗೆ ಇಂಟರ್ವ್ಯೂ ಬಗ್ಗೆ ಹೇಳಬೇಕಂದ್ರೆ, ಪ್ರತಿಯೊಬ್ಬ ಯುವಕ ಯುವತಿಗೆ ಒಂದು ಹವ್ಯಾಸ ಇರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಹವ್ಯಾಸ ಅಂದರೆ ಏನು? ತುಂಬ ಜನ ಕೇಳ್ತೀವಿ, ಏನಪ್ಪ ಹವ್ಯಾಸ ಅಂದರೆ? ಹವ್ಯಾಸ ಅಂದರೆ ತಮ್ಮ ಬಿಡುವಿನ ವೇಳೆಯಲ್ಲಿ ಒಬ್ಬ ಯುವಕ ಅಥವಾ ಯುವತಿ ಹೇಗೆ ಅದನ್ನು ಟೈಮ್ ಸ್ಪೆಂಡ್ ಮಾಡ್ತಾನೆ. ಈಗಿನ ಕಾಲದ ಯುವಕ ಯುವತಿಯರು ತಮ್ಮ ಬಿಡುವಿನ ವೇಳೆಯನ್ನು ಸೋಷಿಯಲ್ ಮೀಡಿಯಾ ನೋಡೋದು ಸ್ಪೆಂಡ್ ಮಾಡಬಹುದು. ಸೋಷಿಯಲ್ ಮೀಡಿಯಾ ನೋಡುವುದು ನನ್ನ ಹವ್ಯಾಸ ಅಂತ ಹೇಳಿದ್ರೆ ಅದು ಸರಿಯಾದ ಉತ್ತರ ಆಗಲ್ಲ. ಹವ್ಯಾಸ ಏನಂದರೆ, ಆ ಹವ್ಯಾಸದಿಂದ ಕೇವಲ ನನಗೆ ಮನರಂಜನೆ ಬರಬಾರದು. ಆ ಹವ್ಯಾಸದಿಂದ ಮನರಂಜನೆ ಜೊತೆಗೆ ನನ್ನ ಜ್ಞಾನ ಜಾಸ್ತಿ ಆಗಬೇಕು. ನಾನು ಉದಾಹರಣೆಗೆ ನನಗಿಷ್ಟು ವಯಸ್ಸಾಗಿದೆ, ನಾನು ಇವಾಗಲೂ ನಾಣ್ಯಗಳನ್ನು ಕಲೆಕ್ಟ್ ಮಾಡ್ತೀನಿ. ಕಾಯಿನ್ ವಿಜಯನಗರ ಕಾಲದಿಂದ ಹಿಡಿದು ಇವತ್ತಿನ ತನಕ ಬೇಕಾದಷ್ಟು ನಾಣ್ಯಗಳಿದೆ. ಯಾಕೆ ನಾಣ್ಯ ಕಲೆಕ್ಟ್ ಮಾಡ್ತೀನಿ ಅಂದರೆ, ನನಗೆ ಚರಿತ್ರೆಯಲ್ಲಿ ಆಸಕ್ತಿ ಇದೆ. ವಿಜಯನಗರ ಕಾಲದಲ್ಲಿ ಹೇಗಿತ್ತು, ಟಿಪ್ಪು ಸುಲ್ತಾನ್ ಕಾಲದ ನಾಣ್ಯ ನನ್ನ ಹತ್ರ ಇದೆ, ಇವತ್ತೂ ಇದೆ. ಈ ರೀತಿ ನಾಣ್ಯ ಕಲೆಕ್ಷನ್. ಒಬ್ಬಳು ಯುವತಿ ನಮ್ಮ ಎದುರಿಗೆ ಇಂಟರ್ವ್ಯೂಗೆ ಬಂದಿದ್ಲು. ನಿನ್ನ ಹವ್ಯಾಸ ಏನಮ್ಮ ಅಂದೆ. ಆಕೆ ಹೇಳಿದ್ಲು, ಈ ಟರ್ಟಲ್ ಅಂತ ಕರೀತಾರೆ, ಟರ್ಟಲ್ ಆಮೆ ಸಾಕೋದು. ಅದು ತುಂಬ ಜನಕ್ಕೆ ಅದು ನನಗೆ ಒಂದು ಆಶ್ಚರ್ಯ ಆಗೋಯ್ತು. ಯಾತಕ್ಕೆ ಸಾಕ್ತೀಯ ನೀನು ಅಂತ ಕೇಳಿದಾಗ ಆಕೆ ಆಮೆಗಳ ಬಗ್ಗೆ ಇಷ್ಟೊಂದು ತಿಳ್ಕೊಂಡಿದ್ದು ನಾವು ಮಾಹಿತಿ ಕೊಟ್ಲು ಅಂದರೆ ಸೀದಾ ಅವಳಿಗೆ ಟಿಕ್ ಮಾಡಿಕೊಟ್ವಿ. ಯಾವ ಸ್ಟೇಟ್ನವ್ರು ಸರ್? ಅವರು ಉತ್ತರ ಪ್ರದೇಶ ಅವರು. ಕೆಲವರಿಗೆ ಕೆಲವು ಆಸಕ್ತಿ ಇರುತ್ತೆ. ತುಂಬಾ ಜನ ಏನು ಹೇಳ್ತಾರೆ ಅಂದರೆ, ನಿಮ್ಮ ಹವ್ಯಾಸ ಏನು? ನನ್ನ ಹವ್ಯಾಸ ಸಿನಿಮಾ ನೋಡುವುದು. ಆಯ್ತು, ಸಿನಿಮಾ ನೋಡೋದು ಹವ್ಯಾಸನೇ. ಯಾವ ಥರದ ಸಿನಿಮಾ? ಯಾವ ಥರ ಸಿನಿಮಾ? ನಾನು ಉದಾಹರಣೆ ಕೇಳಿದೆ, ಸಿನಿಮಾ ಯಾವುದು? ಮೊನ್ನೆ ಯಾವ ಸಿನಿಮಾ ನೋಡಿದೆ ನೀನು? ಈಗ ಯಾವುದೇ ಸಿನಿಮಾ ಆಗಿರಲಿ, ಈ ಕಮರ್ಷಿಯಲಿ ಸಕ್ಸಸ್ಫುಲ್ ಸಿನಿಮಾ ಆಗಿರಲಿ, ಬೇರೆ ಏನಾಗಿರಲಿ, ಆ ಸಿನಿಮಾಯಿಂದ ನಿನಗೆ ತೊಗೊಂಡಂಥ ಮೆಸೇಜ್ ಏನು? ನೀನು ತೊಗೊಂಡಂಥ ಮೆಸೇಜ್ ಅದು ಅವರಿಗೆ ಹೇಳೋಕ್ಕಾಗಿಲ್ಲ. ಬಹಳ ಜನಕ್ಕೆ ಪುಸ್ತಕ ಓದೋ ಹವ್ಯಾಸ ಇದೆ, ಕಾದಂಬರಿಗಳು ಓದ್ತಾರೆ. ಬರೀ ಬಾಯಿ ಮಾತಿಗೆ ಕಾದಂಬರಿ ಓದ್ತೀನಿ ಅಂತ ಹೇಳ್ತಾರೆ, ಆದರೆ ಆ ಕಾದಂಬರಿ ನೀನು ಇತ್ತೀಚೆಗೆ ಓದಿದ ಕಾದಂಬರಿ ಬಗ್ಗೆ ನಮಗೆ ಹೇಳು ಅಂತ ಹೇಳಿದಾಗ ಅದನ್ನು ಅವರು ಹೇಳಲಿಲ್ಲ. ಹಾಗಾಗಿ ಹವ್ಯಾಸದ ಬಗ್ಗೆ ನೀವು ತುಂಬ ಜಾಸ್ತಿ ಏನಾದ್ರು ಒಂದು ಹವ್ಯಾಸ ಇಟ್ಕೊಳ್ಳಿ, ಆ ಹವ್ಯಾಸದ ಬಗ್ಗೆ ಹೆಚ್ಚು ತಿಳ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಹೇಳ್ತೀನಿ, ಹವ್ಯಾಸದ ಜೊತೆಗೆ ಈಗ ನಾನು ಕೇಳೋ ಪ್ರಶ್ನೆಗಳು ಈಗಾಗಲೇ ಹೇಳಿದೆ. ಮೊದಲು ನಿಮ್ಮ ಬಗ್ಗೆ ನಾವು ಕೇಳ್ತೀವಿ, ನೀವು ಓದಿದ ಪಠ್ಯಗಳ ಬಗ್ಗೆ, ನಿಮ್ಮ ಕಾಲೇಜಿನ ಬಗ್ಗೆ, ನಿಮ್ಮ ಹವ್ಯಾಸದ ಬಗ್ಗೆ, ನಿಮ್ಮ ಸ್ಪೋರ್ಟ್ಸ್ ಇತ್ಯಾದಿ ಬಗ್ಗೆ ಕೂಡ ನಾವು ಅಂದರೆ UPSC ಸದಸ್ಯರು ಏನನ್ಕೋತಾರೆ ಅಂದರೆ,
ಪ್ರತಿಯೊಬ್ಬ ವ್ಯಕ್ತಿಯು, ಯುವಕ ಯುವತಿ ಪುಸ್ತಕದ ಬದನೆಕಾಯಿ ಆಗಬಾರ್ದು. ಆತ ಅಥವಾ ಆಕೆ ಹೊರಗಡೆ ಹೋಗಿ ಯಾವುದಾದ್ರು ಆಟ ಪಾಠಗಳಲ್ಲಿ ಭಾಗವಹಿಸಬೇಕು. ಹೌದು. ಯಾಕೆಂದರೆ ಹೆಲ್ದಿ ಮೈಂಡ್ ಇಸ್ ಇನ್ ಹೆಲ್ದಿ ಬಾಡಿ. ಕರೆಕ್ಟ್. ನಮ್ಮ ಬಾಡಿ ಹೆಲ್ದಿ. ನೀವು ಏನಾದರೂ ಮಾಡಿ, ಒಂದು ಯೋಗ ಮಾಡಿ ಅಥವಾ ಏನಾದ್ರು ಕ್ಯಾಲಿಸ್ಥೆನಿಕ್ಸ್ ಮಾಡಿ, ಬೇಕಾದ ಮಾಡಿ, ಅದರಲ್ಲಿ ಒಂದು ಭಾಗವಹಿಸಬೇಕು. ಆವಾಗ ನೀವು ನಿನ್ನೆ ನನಗೆ ಒಬ್ಬಳು ಹುಡುಗಿ ಇದೇ ರೀತಿ ಇಂಟರ್ವ್ಯೂಗೆ ಬಂದಿದ್ಲು. ನಿಂದು ಏನಮ್ಮ ಹವ್ಯಾಸ ಅಂದೆ. ಕ್ಯಾಲಿಸ್ಥೆನಿಕ್ಸ್ ಅಂತ ಹೇಳಿದ್ಲು. ಕ್ಯಾಲಿಸ್ಥೆನಿಕ್ಸ್ ಅಂದರೆ ಏನು ಗೊತ್ತದು? ಅದು ಒಂದು ರೀತಿಯ ಫಿಸಿಕಲ್ ಆ್ಯಕ್ಟಿವಿಟಿ. ಕ್ಯಾಲಿಸ್ಥೆನಿಕ್ಸ್ ಮತ್ತು ಯೋಗ ಇದಕ್ಕೆ ವ್ಯತ್ಯಾಸ ಏನು ಅಂತ ಕೇಳಿದೆ ಆಕೆ. ಆ ವ್ಯತ್ಯಾಸ ಹೇಳೋಕ್ಕಾಗಲಿಲ್ಲ ಅವಳಿಗೆ. ಅಂದರೆ ನಾನು ಯಾತಕ್ಕೆ ಹೇಳ್ತಿದ್ದೀನಿ ಅಂದರೆ, ಯೋಗಾನೂ ಒಂದು ರೀತಿಯ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಪೂರಕವಾದ್ದು. ಕ್ಯಾಲಿಸ್ಥೆನಿಕ್ಸ್ ಕೂಡ ಹಾಗೆ, ಅಥವಾ ರನ್ನಿಂಗ್ ಆಗಲಿ ಸೈಕ್ಲಿಂಗ್ ಆಗಲಿ ಬೇಕಾದಷ್ಟಿದೆ. ವ್ಯತ್ಯಾಸ ಏನು ನಾವು ತಿಳ್ಕೊಬೇಕು. ಯಾಕೆಂದರೆ ಭಾರತ ದೇಶ ಯೋಗವನ್ನು ವಿಶ್ವಕ್ಕೆ ಕೊಟ್ಟಂಥ ದೇಶ. ನಾವು ವಿಶ್ವದ ಯೋಗ ದಿನಾಚರಣೆ ಮಾಡ್ತೀವಿ. ಸೊ ಅದ್ರ ಬಗ್ಗೆ ನೀವು ಯಾಕೆ ತಿಳ್ಕೊಂಡಿಲ್ಲ ಅಂತ ಅವಳಿಗೆ ನಾನು 10 ಮಾರ್ಕ್ಸ್ ಕೊಡೋದು 8 ಮಾರ್ಕ್ಸ್ ಕೊಟ್ಟಿದ್ದೆ. ಹಾಗೆ ಅವರು ತಮ್ಮ ಸ್ಪೋರ್ಟ್ಸ್ ಬಗ್ಗೆ ಚೆನ್ನಾಗಿ ತಿಳ್ಕೊಬೇಕು. ಸ್ಪೋರ್ಟ್ಸ್ ಬಗ್ಗೆ ನಾವು ಕೆಲವರು, ನಾನು ಆಡಲ್ಲ ಸರ್, ನಾನು ತುಂಬ ನೋಡ್ತೀನಿ. ಹೌದಪ್ಪ, ನಿನ್ನ ಇಂಟ್ರೆಸ್ಟಿಂಗ್ ಯಾವ್ದು ನೋಡ್ತೀಯಾ ನೀನು? ಫುಟ್ಬಾಲ್ ನೋಡ್ತೀಯಾ, ಕ್ರಿಕೆಟ್ ನೋಡ್ತೀಯಾ, ಬಾಸ್ಕೆಟ್ಬಾಲ್ ನೋಡ್ತೀಯಾ? ಸರಿ, ನನಗೀಗ ಕ್ರಿಕೆಟ್ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ. ಯಾವ ಗೇಮ್ ನೋಡಿದೆ? ಕ್ರಿಕೆಟಲ್ಲಿ ನೀವು ಒಂದು ಸ್ವಲ್ಪ ಸ್ಟ್ಯಾಟಿಸ್ಟಿಕ್ಸ್ ತಿಳ್ಕೊಬೇಕಲ್ಲ. ಈಗ ಏನೇನಾಯಿತು ಅಂತ ತಿಳ್ಕೊಬೇಕು. 20 ಓವರ್ ಕ್ರಿಕೆಟ್ ಒಳ್ಳೇದಾ, 50 ಓವರ್ ಕ್ರಿಕೆಟ್ ಒಳ್ಳೇದಾ, ಟೆಸ್ಟ್ ಕ್ರಿಕೆಟ್ ಮ್ಯಾಚ್ ಒಳ್ಳೇದಾ, ಯಾಕೆ ಒಳ್ಳೆಯದು? ಭಾರತದಲ್ಲಿರೋ ಅತಿ ದೊಡ್ಡ ಕ್ರಿಕೆಟ್ ಗ್ರೌಂಡ್ ಯಾವುದು? ವಿಶ್ವದ ಅತಿ ಪ್ರಸಿದ್ಧ ಕ್ರಿಕೆಟ್ ಗ್ರೌಂಡ್ ಯಾವುದಿದೆ? ದೊಡ್ಡ ಭಾರತ ರತ್ನ ಕೊಟ್ಟಂಥ ಕ್ರಿಕೆಟರ್ ಯಾರು? ಇವೆಲ್ಲ ತಿಳ್ಕೊಬೇಕಲ್ಲ. ತಿಳ್ಕೊಳ್ಳದೆ ನಾನು ಕ್ರಿಕೆಟ್ ಇಂಟ್ರೆಸ್ಟ್ ಇದೆ, ನಾ ಹೋಗಿ ನೋಡ್ತೀನಿ, ದಿನ ಟಿ ವಿನಲ್ಲಿ ನೋಡ್ತೀನಿ, ಇತ್ಯಾದಿ ನೋಡ್ತೀನಿ ಅಂದರೆ ಅವನು ಸೀಮಿತ ಆಗಿಬಿಡ್ತಾನೆ. ಎಕ್ಸ್ಪ್ಯಾಂಡ್ ಆಗಿ ಒಬ್ಬ ಯುವಕ ಅಥವಾ ಯುವತಿಗೆ ತನ್ನ ಮನಸ್ಸೇನಿದೆ ಆ ಮನಸ್ಸನ್ನು ಸದಾಕಾಲ ವಿಸ್ತಾರ ಮಾಡ್ಕೋತಾ ಇರಬೇಕು. ಸರ್, ನೀವು ಇದನ್ನು ಹೇಳ್ತಾ ಇದ್ದಿದ್ದು ನನಗೆ ಹೇಗೆ ಅನ್ನಿಸ್ತಾ ಇದೆ ಅಂತಂದರೆ, ನಾನೊಬ್ಬ ಪತ್ರಕರ್ತೆಯಾಗಿ, ಅಂದರೆ ಇದು ಕೇವಲ UPSC ಪ್ರಿಪ್ರೇಷನ್ ಅಷ್ಟೇ ಅಲ್ಲ, ನಿಮ್ಮ ಲೈಫ್ ಪ್ರಿಪ್ರೇಷನ್. ಒಂದು ವಿಚಾರ ಅಥವಾ ಒಂದು ಹವ್ಯಾಸ, ಒಂದು ಇಂಟ್ರೆಸ್ಟ್ ಬಗ್ಗೆ ನಾವು ತಿಳ್ಕೊಂಡ್ವಿ ಅಂತಂದರೆ 360 ಡಿಗ್ರಿ ಆ್ಯಂಗಲಲ್ಲೂ ತಿಳ್ಕೋಬೇಕು. ಅದು ನಮಗೆ ಹವ್ಯಾಸ ಆಗ್ತಾ ಹೋಗುತ್ತೆ ಅನ್ನೋದನ್ನು ನೀವು ಹೇಳ್ತಾ ಇದ್ದೀರಾ. ಖಂಡಿತ, ರಿಯಲಿ ವೆಲ್ ಸೆಡ್ ಸರ್. ಖಂಡಿತ. ಅದನ್ನು ನೀವು ಆ ಹವ್ಯಾಸಗಳ ಬಗ್ಗೆ ತಿಳ್ಕೊಳ್ಳಿ. ಆಮೇಲೆ ಕಡೆಯಲ್ಲಿ ನೀವು ನಿಮ್ಮ ಒಂದೊಂದು ಸಲ ನಾವೇನು ಕೇಳ್ತೀವಿ ಅಂದರೆ, ನಿಮ್ಮ ಪ್ರಾಮಾಣಿಕತೆ ಬಗ್ಗೆ ಪರೀಕ್ಷೆ ಮಾಡ್ತೀವಿ. ನಾನು ಒಂದು ಪ್ರಶ್ನೆ ಕೇಳಿದ್ದನ್ನು ತಿರ್ಗಾ ನಾನು UPSC ಇಂಟರ್ವ್ಯೂನಲ್ಲೇ ಕೇಳಿದೆ ಈ ಪ್ರಶ್ನೆ. ಇದನ್ನು ನಿಮ್ಮ ವೀಕ್ಷಕರಿಗೆ ಹೇಳ್ತೀನಿ. ಒಬ್ಬ ಯುವಕನಿಗೆ ನಾನೊಂದು ಇಮ್ಯಾಜಿನರಿ ಸಿಚುವೇಶನ್ ಕೊಟ್ಟೆ. ನೋಡಪ್ಪ, ಈಗ ನೀನು ನಮ್ಮಲ್ಲಿ ಇಂಟರ್ವ್ಯೂಗೆ ಬರ್ತಾ ಇದೆಯಾ, ಬೆಳಗ್ಗೆ 9:30 ನೀನು ರಿಪೋರ್ಟ್ ಮಾಡ್ಕೋಬೇಕಾಯಿತು. 9 ಗಂಟೆಗೆ ಬಂದೆ. ನೀನು UPSC ಬಿಲ್ಡಿಂಗ್ ಬರೋಕ್ಕಿಂತ ಮುಂಚೆ ರಸ್ತೆ ಕ್ರಾಸ್ ಮಾಡ್ತಾ ಇದ್ದೆ. ರಸ್ತೆ ಕ್ರಾಸ್ ಮಾಡುವಾಗ ಒಬ್ಬ ಮುದುಕಿ ರಸ್ತೆ ಕ್ರಾಸ್ ಮಾಡ್ತೀವಿ, ಆಕೆಗೆ ಯಾವುದೋ ಒಂದು ಕಾರ್ ಬಂದು ಡಿಕ್ಕಿ ಹೊಡೀತು. ಆ ಮುದುಕಿ ಕೆಳಗಡೆ ಬಿದ್ದಲು. ನೀನು UPSC ಇಂಟರ್ವ್ಯೂಗೆ ಬರಬೇಕು, ಇಲ್ಲೇ ಹತ್ತಿರದಲ್ಲಿದೆ. ನೀನು ಆ ಮುದುಕಿಗೆ ಏನು ಮಾಡ್ತೀವಿ, ಮುಂದೆ ಏನು ಮಾಡ್ತೀಯಾ? ಇದಕ್ಕೆ ಬೇಕಾದಷ್ಟು ಥರದ ಉತ್ತರಗಳು ಕೊಡ್ಬೋದು. ಸಾಮಾನ್ಯವಾಗಿ ಯುವಕ ಯುವತಿಯರು ಕೊಡೋ ಉತ್ತರ, ನನಗೆ UPSC ಇಂಟರ್ವ್ಯೂ ಇದೆ, ಇದೇ ನನ್ನ ಕಡೆಯ ಚಾನ್ಸ್, ಇದು ಅಕಸ್ಮಾತ್ ನಾನು ಮಿಸ್ ಮಾಡಿಬಿಟ್ರೆ ನನಗೆ ಎಂದೆಂದೂ ನಾನು IAS ಆಫೀಸರ್ ಆಗ, ಹಾಗಾಗಿ ನಾನು ಪರವಾಗಿಲ್ಲ, ಯಾರೋ ನೋಡ್ಕೋತಾರೆ ಮುದುಕಿನ ಅಂದ್ಕೊಂಡು ನಾನು ಇಂಟರ್ವ್ಯೂಗೆ ನನ್ನ ಪಾಡನ್ನ ಬಂದ್ಬಿಟ್ಟೆ. ಇದು ಒಂದು ಉತ್ತರ. ಇನ್ನೊಂದು ಉತ್ತರ, ನಾನು ಈ ಥರ ಆಗಿದೆ ಅಂಥೇಳಿ ತಕ್ಷಣವೇ ಪೊಲೀಸ್ ಕಂಟ್ರೋಲ್ ರೂಮ್ಗೆ, ಆ್ಯಂಬುಲೆನ್ಸ್ಗೆ ಫೋನ್ ಮಾಡಿ ಒಂದು 5 ನಿಮಿಷ ಅವಳಿಗೆ ಬರೋಕ್ಕೆ ಸಹಾಯ ಬರೋ ತನಕ ನಾನು ಅಲ್ಲಿ ಹೋಗಿ ಆಕೆಗೆ ಸಹಾಯ ಮಾಡಿ, ಪಕ್ಕದಲ್ಲಿ ಫುಟ್ಪಾತ್ ಮೇಲೆ ತಂದು ಕೂರಿಸಿ ಆಕೆಗೆ ನನ್ನಲ್ಲಿರೋ ನೀರು ಕೊಟ್ಟು ಸಹಾಯ ಮಾಡಿದೆ. ಇದು 2ನೇ ಉತ್ತರ. 3ನೇ ಉತ್ತರ, ನಾನು ನಂದಾಗಿದ್ದಾಗಲಿ ಪರವಾಗಿಲ್ಲ, ಆ ಮುದುಕಿ ಪ್ರಾಣ ಉಳಿಬೇಕು ಅಂಥೇಳಿ ನಾನು ಯಾವ ಆಟೋ ರಿಕ್ಷಾದಲ್ಲಿ ಬಂದಿದ್ದೋ ಅದೇ ಆಟೋ ರಿಕ್ಷಾ ನಿಲ್ಲಿಸಿ ಅವಳನ್ನು ಕೂರಿಸ್ಕೊಂಡು ಹತ್ತಿರದ ಆಸ್ಪತ್ರೆಗೆ ಕರ್ಕೊಂಡು ಹೋದೆ. ಇದು 3 ಉತ್ತರ. ಅಂದರೆ ನಾವು ಯಾವ ರೀತಿ ಬೆಳೆದು ಬಂದಿರ್ತೀವಿ ಆ ರೀತಿ ಅದು ಪರ್ಸನಾಲಿಟಿ ಇಮಿಡಿಯೇಟ್ಲಿ. ಆಕ್ಚುಲಿ ಸರ್, ಈ ವಿಚಾರ ನಾವು ಫಸ್ಟ್ ಇಂಟರ್ವ್ಯೂ ಅಲ್ಲಿ ಮಾತಾಡಿದ್ವಿ. ಅದಕ್ಕೆ ತುಂಬಾ ಜನ ಲೈಕ್ಸ್ ಮಾಡಿದ್ದಾರೆ, ಕಾಮೆಂಟ್ಸ್ ಮಾಡಿದ್ದಾರೆ, ಅದು ಶೇರ್ ಕೂಡ ಆಗಿದೆ. ಈ ತರಹದ ಇನ್ನಷ್ಟು ಎಕ್ಸಾಂಪಲ್ ಸರ್ ಹೇಳ್ಬಹುದಾ ಅಂತ ಕೇಳಿದ್ವಿ. ಇದೆಲ್ಲ ಆಕ್ಸಿಡೆಂಟಲ್ ಕ್ವೆಶನ್ಸ್ ಅಥವಾ ಆಕ್ಸಿಡೆಂಟಲ್ ಸಿಚುವೇಶನ್ ಅಂತ ನಾವು ಕರಿತೀವಿ. ಸೊ ಅದನ್ನ ಹೇಗೆ ಬಗೆಹರಿಸಬೇಕು? ಇದನ್ನ ನೋಡಿ, ನಾನೊಂದು ಪುಸ್ತಕ ಬರೆದಿದ್ದೀನಿ. ಇದರ ಹೆಸರು ಸಂದರ್ಶನಗಳು ಎದುರಿಸುವುದು ಹೇಗೆ.
ಈ ಪುಸ್ತಕದಲ್ಲಿ ನೈತಿಕತೆ ಹಾಗೂ ನಿಷ್ಠೆಯ ಬರುವ ಪ್ರಶ್ನೆಗಳು ಇದ್ರ ಬಗ್ಗೆ ಒಂದು ಚಾಪ್ಟರೇ ಬರೆದು ಬಿಟ್ಟಿದ್ದೀನಿ. ಈ ಚಾಪ್ಟರಲ್ಲಿ ಯಾವ ನೀವು ಹಿಂದೆ ಯಾವುದಾದ್ರೂ ಒಂದು ನೋಡಿ, ನಾನು ಓದ್ತೀನಿ ಇದರಲ್ಲೇ. ಹಾಂ ಸರ್. ನೀವು ಹಿಂದೆ ಯಾವುದಾದರೂ ಪ್ರಾಮಾಣಿಕ ಕೃತ್ಯವನ್ನು ಮಾಡಿದ್ದೀರಾ? ಇದು ಪ್ರಶ್ನೆ. ಅಂದರೆ ನಿಮ್ಮ ಇಷ್ಟು ವರ್ಷ 23 ವರ್ಷ ನೀವು ಇದ್ದೀರಿ, ಏನಾದರೂ ಪ್ರಾಮಾಣಿಕ ಕೃತ್ಯ ಮಾಡಿದ್ದೀರಾ? ನೆಕ್ಸ್ಟ್ ಪ್ರಶ್ನೆ ಕೇಳ್ತೀನಿ, ನೀವು ತಪ್ಪು ಕೆಲಸ, ಯಾರೋ ಒಬ್ಬರು ತಪ್ಪು ಕೆಲಸ ಮಾಡ್ತಿದ್ದಾರೆ, ಮಾಡಿದಾಗ ನೀವೇನು ಮಾಡ್ತೀರಿ? ನೀವು ಕಣ್ಣು ಮುಚ್ಕೊಂಡಿರ್ತೀರಾ ಅಥವಾ ಮಾಡಬೇಡಿ ಅಂತ ಹೇಳ್ತೀರಾ? ಅವನ ಪಾಡಿಗೆ ಅವನು, ನಂದು ಪಾಡಿಗೆ ನಾನು ಅಂತ ನೀವು ಸುಮ್ಮನೆ ಇದ್ಬಿಡ್ತೀರಾ? ಏನು ಮಾಡ್ತೀರಾ? ಆಮೇಲೆ ನೀವು ಏನು ಮೋಸ ಮಾಡಿದಾಗ, ನೀವು ಬಸ್ಸಲ್ಲಿ ಹೋಗ್ತಿರ್ತೀರಿ, ನೀವೊಂದು ಆಫೀಸಲ್ಲಿ ಇರ್ತೀರಿ, ನಿಮ್ಮ ಮೇಲಾಧಿಕಾರಿ ಲಂಚ ಇದು ಈ ಪ್ರಶ್ನೆನೂ ಕೇಳಿದ್ದೀನಿ ನಾನು. ನೀವು ಒಂದು ಕಚೇರಿಯಲ್ಲಿ ಕೆಲಸ ಮಾಡ್ತಿರ್ತೀರಿ, ನಾವೇ ಈಗ ನಿಮಗೆ ನೌಕರಿ ಕೊಡ್ತೀವಿ, ನೀವು ಸರ್ಕಾರ ನೌಕರಿಗೆ ಬಂದು ಕೆಲಸ ಮಾಡ್ತಿರ್ತೀರಿ, ನಿಮ್ಮ ಮೇಲಾಧಿಕಾರಿ ಒಬ್ಬರು ಇರ್ತಾರೆ, ಅವರು ಲಂಚ ಸ್ವೀಕಾರ ಮಾಡ್ತಿರ್ತಾರೆ. ಅವರು ಲಂಚ ಸ್ವೀಕಾರ ಮಾಡೋದನ್ನು ನೀವು ಬೇರೆ ಅಧಿಕಾರಿಗೆ ತಿಳಿಸ್ತೀರಾ ಅಥವಾ ಸುಮ್ಮನೆ ಕೊಡ್ತೀರಾ? ಈ ಪ್ರಶ್ನೆಗೆ ಉತ್ತರ ಭಾಳ ಕಷ್ಟ. ಹೌದು, ತುಂಬ ಕಷ್ಟ. ಇದು ನೈತಿಕತೆ, ನಿಮ್ಮ ನೈತಿಕತೆ, ನಿಮ್ಮ ಎಥಿಕ್ಸ್ ಏನಿದೆ, ಇದು ಈ ಪ್ರಶ್ನೆಗಳು ಈ ಪುಸ್ತಕದಲ್ಲಿ. ಒಂದು ಎಕ್ಸಾಂಪಲ್ ಆಗ್ಬಿಡ್ಲಿ ಸರ್? ಆಗಲಾ? ಆಗ್ಲಿ, ಒಂದು ಎಕ್ಸಾಂಪಲ್ ಆಗಲಿ. ನಾನು ಸ್ಟೂಡೆಂಟು, ನಾನು ಇಂಟರ್ವ್ಯೂಗೆ ಬಂದಿದ್ದೀನಿ, ಯು ಆರ್ ಬೋರ್ಡ್ ಮೆಂಬರ್ ಆಸ್ ಯೂಶುವಲ್. ಎಸ್, ನೀವೀಗ ಇಂಟರ್ವ್ಯೂಗೆ ಸೆಲೆಕ್ಟ್ ಆಗಿದ್ದೀರಾ, ಇಂಥ ದಿವಸ ಇಂಟರ್ವ್ಯೂ ಅಂತ ನಿಮ್ಮ ಮೊದಲೇ ಬಂದಿದೆ, ಇಂಟರ್ವ್ಯೂ ಸೆಲೆಕ್ಟ್ ಆಗಿದ್ದಾರೆ, ಡೇಟ್ ಇನ್ನೂ ಗೊತ್ತಿಲ್ಲ. ಅಷ್ಟರಲ್ಲಿ UPSC ಅವರು ಯಾರೋ ಒಬ್ಬರು ನಿಮ್ಮ ಬಳಿ ಬರ್ತಾರೆ. ನನ್ನ ಹತ್ರ, ನನಗೆ UPSC ಅವನು ಒಬ್ಬ ವ್ಯಕ್ತಿ ಗುರ್ತಿದ್ದಾನೆ, ಅವನು ಕ್ಲರ್ಕಲ್ಲಿ, ಅವನ ಹತ್ರ ಮೇನ್ಸ್ ಅಂಕಪಟ್ಟಿ ಇದೆ. ಅವನಿಗೆ ನೀವು 1 ಲಕ್ಷ ರೂಪಾಯಿ ಕೊಟ್ಟರೆ ಆ ಮೇನ್ಸ್ ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅದು ಅವನು ಹೇಳ್ತಾನೆ ಅಂತ ಅವನು ಬಂದು ಹೇಳ್ತಾನೆ. ನೀವೀಗ ಅಭ್ಯರ್ಥಿ, ನೀವು ಏನು ಮಾಡ್ತೀರಿ? ನಾನು ಸಭಾ ಕೇಳ್ತೇನೆ ಪ್ರಶ್ನೆ. ಓಕೆ, ನಾನು ಮೊದಲಿಗೆ ಆ ವ್ಯಕ್ತಿ ಯಾರು ಬಂದಿರೋನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತೀನಿ, ಆತನ ಬ್ಯಾಕ್ಗ್ರೌಂಡ್ ಏನು ಅನ್ನೋದನ್ನ ತಿಳ್ಕೊಳ್ತೀನಿ. ಸೊ ಅದಾದ ನಂತರ ನಾನು ವೇಟ್ ಮಾಡ್ತೀನಿ ರಿಸಲ್ಟ್ ಬರೋವರೆಗೂ. ಅಥವಾ ಅಲ್ಲ, ಬಂದ್ಬಿಟ್ಟಿದೆ, ಮೇನ್ಸ್ ರಿಸಲ್ಟ್ ಬಂದಿದೆ, ಅದನ್ನು ನೀವು ಮಾಡಿಸ್ಬೇಕು. ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಿ ಅಂತ ನಿಮ್ಗೆ ಗೊತ್ತಾದರೆ ಇಂಟರ್ವ್ಯೂ ಪ್ರಿಪೇರ್ ಮಾಡೋದು ಈಸಿ ಆಗುತ್ತೆ. ಅಂದರೆ ನಿಮ್ಗೆ 800 ಬಂತ, 850 ಬಂತ, 900 ಬಂತ ಇತ್ಯಾದಿ. ಸೊ ಅವನಿಗೆ ಗೊತ್ತಿದೆ ಮಾರ್ಕ್ಸು. ಗುರುಪ್ರಸಾದ್ಗೆ ಎಷ್ಟು ಮಾರ್ಕ್ಸ್ ಬಂತು, ಸಭಾಗೆ ಎಷ್ಟು ಮಾರ್ಕ್ಸ್ ಬಂತು, ಅವನಿಗೆ ಗೊತ್ತಿದೆ. ಈಗ ನಿಮಗೆ ಸಭಾಗೆ ಇಷ್ಟು ಮಾರ್ಕ್ಸ್ ಬಂದು ನನಗೆ ಬಂದಿದೆ ಅಂತ ಗೊತ್ತಾದರೆ ಇಂಟರ್ವ್ಯೂಗೆ ನೀವು ಚೆನ್ನಾಗಿ ಪ್ರಿಪೇರ್ ಮಾಡ್ಕೋಬಹುದು. ಹಾಗಾಗಿ ಅವನು ಅಷ್ಟೇ ನಿಮಗೆ, ನಾನು ನಿಮ್ಮ ಮಾರ್ಕ್ಸ್ ಹೇಳ್ತೀನಿ, ಬೇರೆಯವ್ರದ್ದು ಹೇಳಲ್ಲ. ಸಭಾ ಎಷ್ಟು ಮಾರ್ಕ್ಸ್ ಬಂದಿದೆ ನಾನು ಹೇಳ್ತೀನಿ, ಅದು ಎಷ್ಟು ಬೇಕಾ ನೀವು ದುಡ್ಡು ಕೊಟ್ಟರೆ ನಾನು ಹೇಳ್ತೀನಿ ಅಂತ ಹೇಳಿದೆ. ನೀವು ದುಡ್ಡು ಕೊಟ್ಟು ನಿಮ್ಮ ಮಾರ್ಕ್ಸ್ ತಿಳ್ಕೊತೀರಾ, ಏನು ಮಾಡ್ತೀರಾ ಮುಂದೆ? ಇಲ್ಲ, ನಾನು ವೇಟ್ ಮಾಡ್ತೀನಿ. ದುಡ್ಡು ಕೊಟ್ಟು ನನ್ನ ಮಾರ್ಕ್ಸ್ ಮೊದಲಿಗೆ ಆ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ನನಗೆ ಪರಿಚಯ ಇಲ್ಲ. ಆ ವ್ಯಕ್ತಿ ಅದೇ ಮಾರ್ಕ್ಸ್ ಕಾರ್ಡ್ ತರ ಬೇರೆ ತರದ್ದು ಸುಳ್ಳನ್ನು ಕೂಡ ಹೇಳ್ಕೊಂಡು ಬರ್ಬೋದು. ಈ ಫೋರ್ಜರಿ ಮಾರ್ಕ್ಸ್ ಕಾರ್ಡು ಅಥವಾ ಫೋರ್ಜರಿ ಮಾರ್ಕ್ಸ್ ಬಂದಿರೋದು ಸುಮಾರು ಎಕ್ಸಾಂಪಲ್ಸ್ಗಳನ್ನು ನೋಡಿರ್ತೀವಿ. ಮತ್ತೆ ಸೈಬರ್ನಂತ ಬೇರೆ ಬೇರೆ ಇಶ್ಯೂಗಳಾಗಿರೋದನ್ನು ನೋಡಿರ್ತೀವಿ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸೊ ನಾನು ಒಂದು ಸ್ವಲ್ಪ ತಾಳ್ಮೆಯಿಂದ ಇರ್ತೀನಿ. ಇಲ್ಲ, ಇನ್ನೊಂದು ಹೇಳ್ತಾರೆ, ನನಗೆ UPSC ಇಂಟರ್ವ್ಯೂ ಬೋರ್ಡಲ್ಲಿ ಇರೋ ಒಬ್ಬರು ಮೆಂಬರ್ ನನಗೆ ತುಂಬ ಚೆನ್ನಾಗಿ ಗೊತ್ತು, ಅವರು ಈ ರೀತಿ ನಿಮ್ಮನ್ನು ಇಂಟರ್ವ್ಯೂ ಜಾಸ್ತಿ ಮಾಡಿಸ್ಕೊಡೋಕ್ಕೆ 10 ಲಕ್ಷ ರೂಪಾಯಿ ಕೇಳ್ತಿದ್ದಾರೆ, ಏನು ಮಾತಾಡೋಣ ಅಂತ ಕೇಳ್ತಾರೆ. ಅವರು ಆ್ಯಕ್ಚುಲಿ UPSC ಬೋರ್ಡ್ ಮೆಂಬರ್ ಗೊತ್ತು, ಅವ್ರು ನಿಮ್ಮ ಎದುರಿಗೆ ಹೋಗಿ ಆ ಬೋರ್ಡ್ ಮೆಂಬರ್ ಹತ್ರ ಹೋಗಿ ಮಾತಾಡೋದು ನೀವು ನೋಡ್ಕೊಂಡು ಬಂದಿರ್ತೀರಿ. ಅದನ್ನು ನಿಮ್ಗೆ ಗೊತ್ತು. ಅವ್ರ ಮನೆ ಹೊರಗಡೆ ಕರ್ಕೊಂಡು ಹೋಗಿ, ನಿಮ್ಮನ್ನು ಹೊರಗಡೆ ನಿಲ್ಲಿಸಿ ಅವ್ರ ಮನೆ ಒಳಗಡೆ ಹೋಗಿ ಮಾತಾಡ್ಕೊಂಡು ಬರ್ತಾರೆ. ಇವರು 10 ಲಕ್ಷ ರೂಪಾಯಿ ಕೇಳ್ತಿದ್ದಾರೆ, ನೀವು ಕೊಟ್ಟರೆ ನಿಮ್ಗೆ ಇಂಟರ್ವ್ಯೂನಲ್ಲಿ ಜಾಸ್ತಿ ಮಾರ್ಕ್ಸ್ ಕೊಡೋ ಹಾಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಅದೇ ಕಡೆ ಅಟೆಂಪ್ಟ್ ನಿಮಗೆ, ಸಭಾ ಕಡೆ ಅಟೆಂಪ್ಟು. ಆ ಅಟೆಂಪ್ಟ್ ಬಿಟ್ಟರೆ ಆಫೀಸರ್ ಆಗೋಕ್ಕೆ ಸಾಧ್ಯ ಇಲ್ಲ ಸರ್ಕಾರದಲ್ಲಿ. ಏನು ಮಾಡ್ತೀರಿ? ದುಡ್ಡು ಕೊಡ್ತೀರಾ, ಬಿಡ್ತೀರಾ? ತುಂಬ ಸಂದಿಗ್ಧ ಪರಿಸ್ಥಿತಿಯ ಕ್ವೆಶನ್ ಕೇಳಿದ್ರಿ. ಬಟ್ ನನ್ನ ಫೈನಾನ್ಷಿಯಲ್ ಕಂಡೀಷನು ಮತ್ತು ನನ್ನ ಎಥಿಕ್ಸು ಅದನ್ನು ಅಲೋ ಮಾಡಲ್ಲ. ಬಟ್ ಇಂಟರ್ವ್ಯೂನಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ನಾನು ಪರ್ಫಾರ್ಮ್ ಮಾಡೋದಕ್ಕೆ ಇಷ್ಟಪಡ್ತೀನಿ. 5 ಜನ ಬೋರ್ಡ್ ಮೆಂಬರ್ ಇರ್ತಾರೆ. ಒಬ್ಬ ಬೋರ್ಡ್ ಮೆಂಬರ್ ನನಗೆ ಕಮ್ಮಿ ಮಾರ್ಕ್ಸ್ ಕೊಡ್ಬೋದು ಅಥವಾ ಒಬ್ಬ ಬೋರ್ಡ್ ಮೆಂಬರ್ ನನ್ನ ಟಾರ್ಗೆಟ್ ಮಾಡ್ಬೋದು. ನನಗೆ ಉಳಿದ 4 ಬೋರ್ಡ್ ಮೆಂಬರ್ ಮೇಲೆ ನಂಬಿಕೆ ಇದೆ ಸರ್. ಅರೆ, ವೆರಿ ಗುಡ್. ಈ ಉತ್ತರಕ್ಕೆ ನಾನು ಒಳ್ಳೆಯ ಉತ್ತರ ಅಂಥೇಳಿ ನಿಮಗೆ ನೈತಿಕತೆ ಇದೆ ಅಂತ ಹೇಳಿ ಮಾಡಿ. ಈ ರೀತಿ ನೈತಿಕತೆ ಇರೋದನ್ನು ಈ ಪುಸ್ತಕ ಓದಿ. ಇದು ಕನ್ನಡದಲ್ಲೂ ಇದೆ, ಇಂಗ್ಲೀಷಲ್ಲೂ ಇದೆ. ಇಂಗ್ಲೀಷಲ್ಲಿ ಹೆಚ್ಚಿಗೆ ಪ್ರಶ್ನೆ ಇದೆ, ಯಾಕೆಂದರೆ ಇಂಟರ್ವ್ಯೂ ನಡೆಯೋದು ಇಂಗ್ಲೀಷಲ್ಲಿ. ಹಾಗಾಗಿ ನಾನು ಇಂಗ್ಲೀಷಲ್ಲಿ ಈ ಪುಸ್ತಕದಲ್ಲಿ 600 ಪ್ರಶ್ನೆ ಕೊಟ್ಟಿದ್ದೆ, ಒಟ್ಟು 700 ಪ್ರಶ್ನೆ ಕೊಟ್ಟಿದೆ. ಈ 700 ಪ್ರಶ್ನೆಗಳು ನಿಮಗೆ ಬೇಕಾದಂಥ ಪ್ರಶ್ನೆ ಆಯ್ಕೆ ಮಾಡ್ಕೊಳ್ಳಿ. ಇವೆರಡೂ ಪುಸ್ತಕ ಇಟ್ಕೊಂಡ್ರೆ ಒಳ್ಳೆಯದು.
ಕನ್ನಡದವ್ರಿಗೆ KPSCಗೆ ಹೋಗೋರಿಗೆಲ್ಲ ಇದು ಆಗುತ್ತೆ, UPSCಗೆ ಹೋಗೋರಿಗೆ ಇದಾಗುತ್ತೆ. ಸೊ ಈ ನೈತಿಕತೆ ಬಗ್ಗೆ ಸಾಮಾನ್ಯವಾಗಿ ಪ್ರತಿಯೊಬ್ಬ ಕ್ಯಾಂಡಿಡೇಟ್ಗೂ ಬರಲ್ಲ. ಹೌದು. ಆದರೆ ಬರೋ ಚಾನ್ಸ್ ಇದ್ದರೆ ಅದ್ರ ಬಗ್ಗೆ ಈಗ ನೀವು ಅಮೆಝಾನ್ ಅಂಥ ಜಾಗಕ್ಕೆ ಇಂಟರ್ವ್ಯೂಗೆ ಹೋದಾಗ ಈ ನೈತಿಕತೆ ಪ್ರಶ್ನೆಗಳ ಬಗ್ಗೆ ಭಾಳ ಹೆಚ್ಚಿಗೆ ಎತ್ತಿರಬೇಕು. ಯಾಕೆಂದರೆ ಅಮೆರಿಕನ್ ಕಂಪನಿಗಳು ನೈತಿಕತೆ ಮತ್ತು ಪ್ರಾಮಾಣಿಕತೆ ಬಗ್ಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಮಹತ್ವವನ್ನು ಕೊಡ್ತಾರೆ, ಎಲ್ಲಕ್ಕಿಂತ ಹೆಚ್ಚಿಗೆ. ಅದಕ್ಕೆ ಅವರು ಕೆಲಸಗಾರರ ಪೈಕಿ ಇಂಡಿಯನ್ಸ್ನ ಅಷ್ಟೊಂದು ಅಪಾಯಿಂಟ್ ಮಾಡ್ಕೊಳ್ಳೋದು ಅಂತ. ಸೊ ಹೀಗಾಗಿ ಇದನ್ನು ಮಾಡಿ. ಮತ್ತು ನಾನೀಗಾಗಲೇ ನಿಮ್ಮ ಹತ್ರ ಹೋದ ಸಲ ಇಂಟರ್ವ್ಯೂನಲ್ಲಿ ಹೇಳಿದ್ದೆ, ಜೀನ್ಸ್ ಬಟ್ಟೆ ಧರಿಸ್ಕೊಂಡು ಹೋಗಬೇಡಿ ಅಂತ. ಅದಕ್ಕೆ ಸಾಕಷ್ಟು ರೀತಿಯ ಕಾಮೆಂಟ್ಗಳು ಬಂದಿದ್ದು ನಾನು ನಿಮ್ಮ ಫೇಸ್ಬುಕ್ಕಲ್ಲಿ ನೋಡಿದೆ. ನಿನ್ನೆ ದಿವಸ ಪೇಪರ್ ಓದ್ತಿದ್ದಾಗ ನಂಗೆ ಭಾಳ ಆಶ್ಚರ್ಯ ಆಯಿತು. ಅದೇನೆಂದರೆ, ಕರ್ನಾಟಕ ಸರ್ಕಾರ ಒಂದು ಆಜ್ಞೆ ಹೊರಡಿಸಿದೆ, ಸರ್ಕಾರಿ ಕೆಲಸಕ್ಕೆ ಬರೋರು ಜೀನ್ಸ್ ಪ್ಯಾಂಟ್, ಟೀ ಶರ್ಟ್, ಹರ್ಕಲ್ ಬಟ್ಟೆಗಳು ಧರಿಸಿ ಬರಬಾರದು ಅಂತ ನಿನ್ನೆ ಕರ್ನಾಟಕ ಸರ್ಕಾರ ಕೊಟ್ಟಿದ್ದಾರೆ. ಇದು ಯಾಕೆ ಹೇಳ್ತೀನಿ, ಭಾಳ ಜನ ಕ್ರಿಟಿಸೈಸ್ ಮಾಡಿದ್ದಾರೆ, ಕಾಮೆಂಟ್ ಮಾಡಿದ್ದಾರೆ. ನಾನು ಹೇಳೋದಿಷ್ಟೇ, ನೀವು ಜೀನ್ಸ್ ಮನೇಲಿ ಹಾಕ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ರಾತ್ರಿ ಮಲ್ಕೊಳ್ಳುವಾಗ ನೀವು ಲುಂಗಿ ಉಟ್ಕೊಂಡು ಮಲ್ಕೋಬೋದು, ಇಲ್ಲ ಪೈಜಾಮ ಹಾಕ್ಕೊಂಡು. ಅದೇ ಬಟ್ಟೆಯಲ್ಲಿ ನೀವು ನಿಮ್ಮ ಶಾಲೆಗೆ ಹೋಗ್ತೀರಾ, ಕಾಲೇಜ್ಗೆ ಹೋಗ್ತೀರಾ, ಅಷ್ಟು ಯೋಚನೆ ಮಾಡಿ. ಯಾಕೆಂದರೆ UPSC ಇಂಟರ್ವ್ಯೂ ಬೋರ್ಡ್ ಅನ್ನೋದು ನೀವೊಂದು ನೌಕರಿಗಾಗಿ ಹೋಗುವಂಥದ್ದು ಇಂಟರ್ವ್ಯೂ. ಚಿಕ್ಕಂದಿನಿಂದ ನಮಗೆಲ್ಲ ಹೇಳ್ಕೊಡ್ತಾರೆ, ನೌಕರಿಗೆ ನೀವು ಹೋಗೋರು ಬಟ್ಟೆ ಒಂಚೂರು ಇಸ್ತ್ರಿ ಮಾಡಿ, ಸರಿಯಾಗಿ ಮಾಡಿ, ಶುಚಿಯಾಗಿ ಶುಭ್ರವಾಗಿ ಬಟ್ಟೆ ಒಗೆದು ಹೋಗಿ. ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು, ಅಲ್ಲಿ ಬಂದಿರೋ ವ್ಯಕ್ತಿ ಇಂಪಾರ್ಟೆಂಟು, ಆತನ ಬಟ್ಟೆ ಇಂಪಾರ್ಟೆಂಟ್ ಅಲ್ಲ, ಅವತ್ತ ಹೆಂಗೆ ಇಂಟರ್ವ್ಯೂ ಫೇಸ್ ಮಾಡ್ತಾನೆ ಅಥವಾ ಹೆಂಗೆ ಕೆಲಸ ಮಾಡ್ತಾನೋ ಅನ್ನೋದನ್ನು ಇಂಪಾರ್ಟೆಂಟು, ಇಲ್ಲಿ ನಾವು ಡ್ರೆಸ್ ನೋಡಬಾರ್ದು ಅಂತ. ಏನು ಹೇಳ್ತೀನಿ? ಕರೆಕ್ಟ್. ಅದಕ್ಕೆ ಆ ಇನ್ಸ್ಟಾಗ್ರಾಮ್ ಕಾಮೆಂಟ್ ಮಾಡಿದವ್ರಿಗೂ ನಾನು ಹೇಳ್ತೀನಿ, ವೈಯಕ್ತಿಕವಾಗಿ ನಾನು ನಿಮ್ಮ ಮಾಹಿತಿ ಒಪ್ತೀನಿ. ಯಾಕೆಂದ್ರೆ ನಾನು ಎಷ್ಟೋ ಬಾರಿ ಮಹಾತ್ಮ ಗಾಂಧಿ ಇದಕ್ಕೆ ಹೋದರು, ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಹೋದರು. ಅವರು ತಮ್ಮ ಹಾಫ್ ನೇಕೆಡ್ ಫಕೀರ್ ಅಂತ ಹೇಳಿದ್ರು ಬ್ರಿಟಿಷರು. ಅವರು ತಾವು ಯಾವ ಬಟ್ಟೆ ಉಟ್ಕೋತಾ ಇದ್ರು ಅದೇ ಬಟ್ಟೆಯಲ್ಲೇ ಹೋದರು. ನೀವು ಇಡೀ ಜೀವಮಾನ ಪರ್ಯಂತ ಜೀನ್ಸೇ ಧರಿಸ್ಕೊಂಡು ಹೋಗ್ತಾ ಇದ್ದರೆ ಅದು ಸರಿ. ಆದರೆ ಇಲ್ಲಿ ಬೇರೆಯವರೆಲ್ಲರೂ ಸೂಟು ಟೈ ಎಲ್ಲ ಧರಿಸ್ಕೊಂಡು ಬಂದಾಗ ನೀವು ಜೀನ್ಸ್ ಧರಿಸ್ಕೊಂಡ್ಬಂದರೆ ಜನಕ್ಕೆ ಏನು ಇಂಟರ್ವ್ಯೂ ಬೋರ್ಡ್ ಮೆಂಬರ್ಸ್ ಅವರು ಹಿರಿಯರಾದ್ರಿಂದ ಅವ್ರಿಗೆ ಯಾವ ರೀತಿ ಭಾವನೆ ನಿಮ್ಮ ಬಗ್ಗೆ ಬರುತ್ತೆ ಅಂದರೆ, ಇವರು ಕ್ಯಾಶುವಲ್ ಅಂತ. ಜೀನ್ಸ್ ಬಟ್ಟೆ ಧರಿಸಿದವರಿಗೆ, ಟೀ ಶರ್ಟ್ ಧರಿಸಿದವರಿಗೆ ಅವರ ಅಪ್ರೋಚ್ ಕ್ಯಾಶುವಲ್. ಇವರಿಗೆ ಈ ಇಂಟರ್ವ್ಯೂ ಬಗ್ಗೆ ಹೆಚ್ಚಿನ ಗಾಂಭೀರ್ಯ ಇಲ್ಲ. ಆ ಗಂಭೀರತೆ ಇಲ್ಲ ಅಂತ ನೀವು ನೋಡಿದರೆ, ಯಾವುದಾದ್ರು ಸರ್ಕಾರಿ ಅಧಿಕಾರಿಯಾಗಿ ಅಥವಾ ಜಡ್ಜ್ ಕೋರ್ಟಲ್ಲಿ ಪ್ರತಿಯೊಬ್ಬರು ಕರಿ ಕೋಟು ಇದು ಹಾಕ್ಕೊಂಡೇ ಬರಬೇಕು. ಯಾಕೆ ಅವ್ರು ಜೀನ್ಸ್ ಹಾಕ್ಕೊಂಡು ಹೋಗಲ್ಲ ಕೋರ್ಟಲ್ಲಿ ಯಾಕೆ ಟೀ ಶರ್ಟ್ ಹಾಕ್ಕೊಂಡು ಹೋಗಲ್ಲ? ಯಾಕೆ ನೀವು ಅದನ್ನೇ ಹಾಕ್ಕೊಂಡು ಹೋಗಿ? ಯಾಕೆಂದರೆ ಕಕ್ಷಿದಾರರಿಗೆ, ಬೇರೆಯವ್ರಿಗೆ ಬಟ್ಟೆ ನಿಮ್ಮ ಮೇಲೆ ಮರ್ಯಾದೆ ಕೊಡ್ತೀವಿ. ಮಹಾತ್ಮ ಗಾಂಧಿ ಹೋಗೋದು ಬೇರೆ, ಗುರುಪ್ರಸಾದ್ ಹೋಗೋದು ಬೇರೆ. ಅವರ ಎತ್ತರ ಎಲ್ಲಿ, ನಮ್ಮ ಎತ್ತರ ಎಲ್ಲಿ? ಸೊ ನಾವು ನಮ್ಮನ್ನು ನೋಡ್ಕೋಬೇಕು. ಕಾಮೆಂಟ್ ಮಾಡೋ ಬದಲು ನೀವು ಹಿರಿಯರಿಗೆ ಕೇಳಿಕೊಂಡು ಯೋಚನೆ ಮಾಡಿ. ಅಮೇರಿಕಾದಲ್ಲಿ ನೀವು ಹೋದರೆ ಒಪ್ಕೋಬೋದು. ಅಮೇರಿಕಾದಲ್ಲಿ ಜೀನ್ಸ್ ಹಾಕ್ಕೊಂಡೇ ಎಲ್ಲ ಹೋಗ್ತಾರೆ, ಕ್ಯಾಶುವಲ್ ಆಗಿ ಅಪ್ರೋಚ್ ಮಾಡ್ತಾರೆ, ಸರ್ ಅಂತ ಹೇಳೋದಿಲ್ಲ, ನಮ್ಮ ಹೆಸರೇಳೇ ಕರೀತಾರೆ. ಅಮೇರಿಕಾದಲ್ಲಿ ಎಂಥ ದೊಡ್ಡ ಬಾಸ್ ಆದರೂ ಹೌ ಆರ್ ಯು ಅಂತ ನಿಕ್ ನೇಮಲ್ಲಿ ಹೇಳ್ತಾರೆ. ಭಾರತದಲ್ಲಿ ನೀವು ನಮ್ಮ ಪ್ರಧಾನಮಂತ್ರಿಗಾಗಲಿ ಅಥವಾ ಗೃಹ ಮಂತ್ರಿಗಾಗಲಿ ಅಥವಾ DGPಗಾಗಲಿ ಏನಪ್ಪ ಸಲೀಮ್ ಅಂತ ಕೇಳಿದ್ರೆ ಅವ್ರು ಒಪ್ಕೋತಾರ? ಇಲ್ಲ. ಹಾಗಾಗಿ ನಮ್ಮ ಕಲ್ಚರ್ ನಾವು ತಿಳ್ಕೊಬೇಕು. ಜೀನ್ಸ್ ನಮ್ಮ ಕಲ್ಚರ್ ಅಲ್ಲ. ಕಮೆಂಟ್ಸ್ ಅನ್ನೋ ವಿಷಯಕ್ಕೆ ಬಂದ್ರಿ ಸರ್, ನನ್ನ ಒಂದಿಷ್ಟು ಕಮೆಂಟ್ಸ್ಗಳಿದ್ದಾವೆ, ಅದ್ರ ಬಗ್ಗೆ ಡೆಫಿನೆಟ್ಲಿ ಕ್ವೆಶನ್ ಮಾಡಲೇಬೇಕು, ಅದಕ್ಕೆ ಕ್ವಿಕ್ ಆನ್ಸರ್ ಬೇಕು. ಬಟ್ ಅದಕ್ಕಿಂತ ಮುಂಚೆ ನೀವು ಓವರಾಲ್ ಆಗಿ ಈ 45 ಮಿನಿಟ್ಸ್ ಆಯಿತು ಅನಿಸುತ್ತೆ ನಾವು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ಹೇಳಿದ್ರಿ ನಾವು ಹೆಂಗೆ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಾಗತ್ತೆ, ಅಥವಾ ಎಕ್ಸಾಮ್ಗಲ್ಲ ಇಂಟರ್ವ್ಯೂ ಟೈಮಲ್ಲಿ ಯಾವ ಥರದ ಕ್ವೆಶನ್ಸ್ ಬರಬಹುದು ಅನ್ನೋದನ್ನು ಸುಮಾರು ಎಕ್ಸಾಂಪಲ್ ಕೊಟ್ಬಿಟ್ಟು ನೀವು ಹೇಳಿದ್ರಿ. ಇಂಟರ್ವ್ಯೂ ಡೇ ಹೇಗಿರಬೇಕು ಅನ್ನೋದನ್ನು ಹೇಳಿದ್ರಿ, ಫೈನ್. ಬಟ್ ನಮ್ಮನ್ನು ನಾವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹೇಗೆ ಪ್ರಿಪೇರ್ ಮಾಡ್ಕೋಬೇಕು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದ್ರ ತುಂಬ ಇಂಪಾರ್ಟೆಂಟ್ ಹೇಳಿದ್ರಿ. ಮೊದಲು ದೈಹಿಕವಾಗಿ ಇಂಟರ್ವ್ಯೂ ನಿಮಗೆ ಬಂದ ಕೂಡಲೇ, ಇಂಟಿಮೇಷನ್ ಬಂದ ಕೂಡಲೇ ಅಥವಾ ಮೇನ್ಸ್ ರಿಸಲ್ಟ್ ಬಂದ ಕೂಡಲೇ ನಿಮ್ಮ ದೇಹದ ಬಗ್ಗೆ, ಆರೋಗ್ಯದ ಬಗ್ಗೆ ಸಾಕಷ್ಟು ಗಮನ ಇಡಿ. ನನ್ನದೇ ವೈಯಕ್ತಿಕ ಅಭಿಪ್ರಾಯದಲ್ಲಿ ಬಹಳ ಜನರು ಇಂಟರ್ವ್ಯೂ ದಿನ ಅವರಿಗೆ ಜ್ವರ ಬಂದು ಅಥವಾ ಏನೋ ಬೇರೆ ಬೇರೆ
ಅನಾರೋಗ್ಯ ಬಂದು ತೊಂದರೆಗೀಡಾಗಿದ್ದಾರೆ. ಅನಾರೋಗ್ಯ ಬಂದರೆ ನೀವು ಪ್ರಿಪೇರ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಿಮ್ಮ ದೇಹವನ್ನು ಸರಿಯಾಗಿ ನೋಡ್ಕೊಳ್ಳಿ. ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಇಂಟರ್ವ್ಯೂಗೆ ಬಂದ ತಕ್ಷಣ ಪ್ರತಿದಿನವೂ 8 ಗಂಟೆಗಳ ಕಾಲ ನಿದ್ದೆ ಮಾಡಲೇಬೇಕು. ಇಂಟರ್ವ್ಯೂ ಬಂತು ಅಂತ ಹೆದರ್ಕೊಂಡು ಊಟ ನಿದ್ದೆ ಬಿಡಬೇಡಿ. 2ನೇದು, ಜಂಕ್ ಫುಡ್ ತಿನ್ನಬೇಡಿ. ನಿಮಗೆ ಯಾವುದು ಆರೋಗ್ಯಕರ ಆಹಾರ ಇದೆ, ಆರೋಗ್ಯಕರ ಆಹಾರ ತಿನ್ನಿ, ನಿದ್ದೆ ಮಾಡಿ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿರೋದು ಮಾನಸಿಕ ಸ್ಥಿಮಿತವನ್ನು ಕಾಪಾಡಿಕೊಳ್ಳೋದು. ಅದಕ್ಕೆ ಆದರೆ ನಿಮಗೆ ಯೋಗ ಮಾಡೋದಾದರೆ ಯೋಗ ಮಾಡಿ, ಇಲ್ಲ ದಿನಾಗಲೂ ಎಕ್ಸಸೈಸ್ ಮಾಡಿ, ವಾಕಿಂಗ್ ಮಾಡಿ, ಒಂದು ವಾಯುವಿಹಾರ ಮಾಡಿ, ವನದಲ್ಲಿ ಕೂತ್ಕೊಳ್ಳಿ, ಕಾಂಟೆಂಪ್ಲೇಟ್ ಮಾಡಿ, ಇಲ್ಲ ನೀವು ಮೆಡಿಟೇಷನ್ ಮಾಡಿ. ಇವೆಲ್ಲ ಮಾಡೋದ್ರಿಂದ ನಿಮ್ಮ ಮನಸ್ಸು ಒಂದು ಸ್ಥಿಮಿತಕ್ಕೆ ಬರುತ್ತೆ. ಯಾರು ಮೆಡಿಟೇಷನ್ ಮಾಡ್ತಾರೆ, ಯಾರು ಯೋಗ ಮಾಡ್ತಾರೆ, ಅವರು ತುಂಬ ಚೆನ್ನಾಗಿ ಇಂಟರ್ವ್ಯೂನಲ್ಲಿ ಆನ್ಸರ್ ಮಾಡ್ತಾರೆ. ನಾನು ಖುದ್ದಾಗಿ ನೋಡಿರೋದು. ಹಾಗಾಗಿ ಮೆಡಿಟೇಷನ್, ಯೋಗ ಅಂತದ್ದು ಮಾಡಿ. 2ನೇದು, ನಿನಗೇನು ಕೇಳಿದ್ರು ನನಗೇನು ಕೇಳಿದ್ರು, ಇಂಟರ್ವ್ಯೂನಲ್ಲಿ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ಅಂದರೆ, ಪಕ್ಕದಲ್ಲಿ ಇಂಟರ್ವ್ಯೂ ಹೋದಲ್ಲ, ಹಿಂದಿನ ದಿವಸ ಇಂಟರ್ವ್ಯೂ ಹೋದಲ್ಲ, ನಿನಗೇನು ಪ್ರಶ್ನೆ ಕೇಳಿದ್ರು ಅದನ್ನು ನನಗೆ ಬರ್ತೀವಿ, ನಾವು ಓದಿಲ್ವಲ್ಲ ಅಂತ ತಯಾರು ಮಾಡ್ಕೊ, ಅದು ಮಾಡೋಕ್ಕೆ ಹೋಗಬೇಡಿ. ನಾನೀಗಾಗಲೇ ಈ ಪುಸ್ತಕದಲ್ಲೂ ಬರೆದಿದ್ದೀನಿ ಎಂಥ ಪ್ರಶ್ನೆಗಳು ಬರುತ್ತೆ ಅಂತ. ಅಂಥ ಪ್ರಶ್ನೆಗಳ ಬಗ್ಗೆ ತಯಾರು ಮಾಡ್ಕೊಳ್ಳಿ. ಕಡೆಗಳಿಗೆಯಲ್ಲಿ ಯಾರೋ ಬಂದು ಹೇಳಿದ್ರು ಇಂಥ ಪ್ರಶ್ನೆ ಕೇಳು, ಇದಕ್ಕೆ ತಯಾರು ಮಾಡ್ಕೋ ಅಂತಂತು. ಆ ಥರ ಕಡೆಗಳಿಗೆ ತಯಾರಿ ಮಾಡಬೇಡಿ. ತುಂಬ ಜನಕ್ಕೆ ನಾ ಹೇಳೋದು, ಇಂಟರ್ವ್ಯೂ ಇನ್ನು 24 ಗಂಟೆ ಇರೋವಾಗ ಸ್ಟಾಪ್ ಎವ್ರಿಥಿಂಗ್, ಓದಲೇಬೇಡಿ, ಸಿನಿಮಾಕ್ಕೆ ಹೋಗಿ, ನಾಟಕ ನೋಡಿ, ಆಟ ಆಡಿ, ಕುಟುಂಬದ ಖಂಡಿತ ಚಿಲ್ ಮಾಡಿ. ಇಂಟರ್ವ್ಯೂ 24 ಗಂಟೆ ಮುಂಚೆ ಟೋಟಲಿ ಚಿಲ್ ಮಾಡಿಬಿಡಿ. ಇಂಟರ್ವ್ಯೂ ದಿನ ಕೂಡ ಬೆಳಗ್ಗೆ ಬೇಗ ಎದ್ದು ಅವತ್ತು ತಯಾರಾಗಿ ಬನ್ನಿ. ಇಂಟರ್ವ್ಯೂ ಬೋರ್ಡ್ ನಾವು UPSC ನೀವು ಹೋದಾಗ ನಿಮ್ಮ ಜೊತೆ ಇನ್ನಷ್ಟು ಜನ ಸಿಗ್ತಾರೆ. ಎಲ್ಲರೂ ಒಟ್ಟಾಗಿ ಕೂತಿರ್ತೀವಿ. ಅವನೇನು ಓದ್ದ, ಅವನೇನು ನಾನು ಮಾಡ್ಕೊಂಡು ಹಾಗೆ ತಪ್ಪು ಕೆಲಸ ಮಾಡಬೇಡಿ. ಇನ್ನೊಬ್ಬ ನನಗಿಂತ ಬುದ್ಧಿವಂತ ಅಂತ ಆ ಥರ ಇನ್ನೊಬ್ಬರ ಜೊತೆ ಡಿಸ್ಕಸ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಪಾಡು ನೀವು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾ ಏನೋ ಮಾಡ್ತಾ ನಿಮ್ಗೆ ಗೊತ್ತಿರೋದನ್ನು ಹೇಳಿ. ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಇಂಟರ್ವ್ಯೂ ಬಿ ಆಲ್ ಆ್ಯಂಡ್ ಎಂಡ್ ಆಲ್ ಆಫ್ ಲೈಫ್ ಅಲ್ಲ. ಇಂಟರ್ವ್ಯೂನಲ್ಲಿ ಒಂದು ವೇಳೆ ಜಾಸ್ತಿ ಮಾರ್ಕ್ಸ್ ತಗೊಳ್ಳಿಲ್ಲ ಅಂತ ತಿಳ್ಕೊಳ್ಳಿ, ಏನೂ ಆಗಲಿಲ್ಲ ಅಂತ ತಿಳ್ಕೊಳ್ಳಿ, ಅಕಸ್ಮಾತ್ ಇಷ್ಟೆಲ್ಲ ಕಷ್ಟಪಟ್ಟಿರ್ತೀರ, 6 ಅಟೆಂಪ್ಟ್ ಆಗಿರುತ್ತೆ, 7 ಅಟೆಂಪ್ಟ್ ಆಗಿರುತ್ತೆ, ಇಷ್ಟೆಲ್ಲ ಕಷ್ಟಪಟ್ಟಿರ್ತೀರ, ಇನ್ನೇನು ಅಂತ ಅನ್ಕೋಬೇಡಿ. ಬಹಳ ಜನ ತುಂಬ ಅಟೆಂಪ್ಟ್ ಮಾಡೋ ಇಂಟರ್ವ್ಯೂನಲ್ಲಿ ಆಗಿಲ್ಲ. ಕಡೆಯಲ್ಲಿ ನೀವು ಇಷ್ಟೆಲ್ಲ ಪ್ರಯತ್ನ ಪಟ್ಟು ಕಡೆಯಲ್ಲಿ ಆಗದೆ ಹೋದರೆ ಅದು ದೈವೇಚ್ಛೆ ಅಂತ. ನಾನೇ ಬರೆದೀನಿ ನೋಡಿ, ನಾನು IAS ಆಗಬೇಕು ಅಂತ ಎಷ್ಟೊಂದು ಪ್ರಯತ್ನ ಪಟ್ಟೆ. ಫಸ್ಟ್ ಅಟೆಂಪ್ಟ್ IAS ಆಗಲಿಲ್ಲ, ಸೆಕೆಂಡ್ ಅಟೆಂಪ್ಟ್ ಆಗಲಿಲ್ಲ, ಥರ್ಡ್ ಅಟೆಂಪ್ಟು ಆಗಲಿಲ್ಲ, 3ನೇ ಕಾಲದಲ್ಲೂ ಆಗಲಿಲ್ಲ. ಹಾಗಾಗಿ ನಾನು ಈ ಪುಸ್ತಕ ಬರೆದೀನಿ, BSc ಫೇಲ್ IPS ಪಾಸ್ ಅಂತ. ದಯವಿಟ್ಟು ಈ ಪುಸ್ತಕ ಓದಿ. ಇದು ಭಾಳ ಸುಮಾರು 10,000 ಕಾಪಿಗಳು ಹೋಗಿದೆ. ಈ ಪುಸ್ತಕದಲ್ಲಿ ನಾನು ಬರೆದಿದ್ದೀನಿ. ನೀವು ಯಾವ ತುಂಬಾ ಪಾಪ್ಯುಲರ್ ಆಗ್ಬಿಟ್ಟಿದೆ. ಆದರೆ ಆ ಪುಸ್ತಕ ಓದಿ, ಆ ಪುಸ್ತಕದಲ್ಲಿ ಓದ್ಕೊಟ್ಟು ಕಡೆಗೆ ನಮ್ಮ ಡೆಸ್ಟಿನಿ ಏನಿರುತ್ತೆ. ಈಗ ನಾನು IAS ಆಫೀಸರ್ ಆಗಬೇಕು ಅಂತ ಬರೆದಿರಲಿಲ್ಲ ನನ್ನ ಹಣೆಯಲ್ಲಿ, ನಾನು ಆಗಲಿಲ್ಲ, ಪರವಾಗಿಲ್ಲ ಬಿಡು ಅಂತ IPS ಆಫೀಸರ್ ಆದೆ. ನಾನು ಒಬ್ಬ ಬರಹಗಾರ ಆಗ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಬರಹಗಾರ ಆದೆ. ಹಾಗೆ ದೇವರು ಪ್ರತಿಯೊಬ್ಬರಿಗೂ ಅವರಿಗೆ ಒಂದು ಸ್ಥಾನ ಕಲ್ಪಿಸಿರ್ತಾನೆ. ಅವರವರ ಸ್ಥಾನ ಇದ್ದೇ ಇರುತ್ತೆ, ಆ ಸ್ಥಾನ ಸಿಗುತ್ತೆ. ಹಾಗಾಗಿ ಒಂದು ನಿರ್ವಿಕಾರದಿಂದ ಇದ್ಬಿಡಿ. ಆದರೆ ಪ್ರಯತ್ನ ಬಿಡಬೇಡಿ, ಪದೇ ಪದೇ ಪ್ರಯತ್ನ ಮಾಡಿ. ಟ್ರೈ ಅಗೇನ್. ಎಸ್ ರೈಟ್ ಸರ್. ಈಗ ಕಾಮೆಂಟ್ ಸೆಕ್ಷನಿಗೆ ಬರೋಣ.